ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ವಾವ್, ವಾಟ್ ಅ ಸರ್ಪ್ರೈಸ್! ಏನಿವತ್ತು ಇಷ್ಟು ಬೇಗ ಇದ್ದಿದ್ಯಾ? ವಾವ್, ವಾಟ್ ಅ ಸರ್ಪ್ರೈಸ್! ನೀನು ಇವತ್ತು ಮನೇಲೇ ಇದೆಯಾ? ವಾಟ್ ಯು ಮೀನ್? ಅದೇ ಪಾರ್ಟಿ ಗೀಟಿ ಅಂತ ಅಲ್ಲಿದೆ, ಮನೆಯಲ್ಲಿದೆಯಲ್ಲ. ಹಾಯ್ ಮಸ್ತು ಫನ್ನಿ. ಏನು ಬಂಗಾರಿ ಇವತ್ತು ಬಹಳ ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ಅಮ್ಮ ಇವತ್ತು ಆಫೀಸ್ಗೆ ಹೋಗಲ್ಲ ಅಂತೆ. ಹೌದಾ, ಒಳ್ಳೇದಾಯ್ತು. ಹಾಗಾದ್ರೆ ನೀನು ಒಂದ್ ಕೆಲಸ ಮಾಡ್ತೀಯಾ? ಇವತ್ತು ನೀನು ಸ್ಕೂಲ್ಗೆ ಹೋಗ್ಬೇಡ, ಅಮ್ಮಂಗೆ ಹೇಳ್ತೀನಿ ನಿನ್ನೆಲ್ಲಾದ್ರೂ ಕರ್ಕೊಂಡು ಹೋಗುಂತ. ಓಕೆನಾ? ಡಾಣಿ. ಸಾಧನ, ಇವತ್ತು ಆಫೀಸಿಗೆ ರಜಾ ಹಾಕಿದ್ಯಂತೆ. ಪಾಪು ಹೇಳಿದ್ಲು ಅವಳು ನನ್ನ ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿದ್ದೀನಿ. ಹೇಗಿದ್ರು ರಜಾ ಹಾಕಿದ್ಯಾ ಅಲ್ವಾ, ಅವಳು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಪಡ್ತಾ ಇದ್ಲು. ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬಾ. ಅತ್ತೆ ಪ್ಲೀಸ್, ನಾನು ಇವತ್ತು ರಜಾ ತಗೊಂಡಿರೋದು ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಲ್ಲ. ಪಾರ್ಲರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ನಾನು ಈಗ ಹೋದ್ರೆ ಬರೋದೇ ಸಂಜೆ ಆಗುತ್ತೆ. ನಾನು ಯಾವಾಗ ಇವಳನ್ನ ಹೊರಗಡೆ ಕರ್ಕೊಂಡು ಹೋಗ್ಲಿ? ಅಜ್ಜಿ, ನಾನು ಸ್ಕೂಲ್ಗೆ ಹೋಗ್ತೀನಿ. ಸಾರಿ ಪುಟ್ಟ. ಸಾಧನಾ, ಏನಮ್ಮ ನೀನು ಹೆತ್ತ ತಾಯಾದವಳು, ಆ ಮಗುಗೆ ಸ್ವಲ್ಪನಾದ್ರೂ ಸಮಯ ಕೊಡಬೇಕೋ ಬೇಡವೋ ಹೇಳು? ಸಮಯ ಕೊಡೋದಕ್ಕೆ ನೀವೆಲ್ಲರೂ ಇದ್ದೀರಲ್ಲ ಮಾವ. ಫ್ರೀ ಆದಾಗ ನಾನು ಅವಳಿಗೆ ಟೈಮ್ ಕೊಡ್ತೀನಲ್ಲ. ಅದು ಅಲ್ಲದೆ ಪಾರ್ಲರಲ್ಲಿ ಇವತ್ತು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆದ್ರೆ ಇನ್ನು 1 ವಾರ ಅಪಾಯಿಂಟ್ಮೆಂಟ್ ಸಿಗೋದಿಲ್ವಂತೆ. ಸಾರಿ ಮಾವ, ಹೋಗ್ಲೇಬೇಕು. ಬಾಮ್ಮ, ಬಾ. ಅಂಕಲ್. ಚೆನ್ನಾಗಿರಮ್ಮ, ಚೆನ್ನಾಗಿರು. ಆಂಟಿ. ಚೆನ್ನಾಗಿರಮ್ಮ, ಒಳ್ಳೇದಾಯ್ತು. ಎಲ್ಲರೂ ಮನೇಲಿ ಇರ್ಬೇಕಾದ್ರೆ ಬಂದಿದ್ಯಾ. ನಾನು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾರಂತ ಗೊತ್ತಾಗ್ಲಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಶಾಂತಾರಾಮ್ ಇಲ್ವೇನಮ್ಮ, ಅವ್ರ ಒಬ್ಬನೇ ಮಗಳು ನಿತ್ಯ ಅಂತ MBA ಪಾಸ್ ಮಾಡಿದಾಳೆ. ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದಾಳೆ. ಓಹ್, ಹಾಯ್. ಹಾಯ್ ಆಂಟಿ. ತೀರ್ಥ ಅವರಲ್ಲಿ ಎಲ್ಲೂ ಕಾಣ್ತಿಲ್ಲ. ನೋಡು, ನೀನ್ ತೀರ್ಥ ಅಂತ ಜ್ಞಾಪಿಸ್ಕೊಂಡಿದ್ದೆ ತಡ, ತಕ್ಷಣನೇ ಎಂಟ್ರಿ ಕೊಟ್ಬಿಟ್ಟ. ನೆನೆದವರ ಮನದಲ್ಲಿ ಅಂತ. ಹಾಯ್ ತೀರ್ಥ. ಮದುವೆ ಬೇಕಾದ್ರೆ 3 ಅಲ್ಲ 4 ತಿಂಗಳು ತಡೆದಿಟ್ಕೊಳ್ಳೋಣ. ಮೊದಲು ನಿನಗೆ ಆ ಹುಡುಗಿ ಇಷ್ಟನಾ? ನಿಮ್ಗೋಕೆ ಆದ್ರೆ ನನಗೂ. ನಿಮ್ ಶಾಂತಾರಾಮ್ ಅಂಕಲ್ ಮಗಳು ಕಣೋ, ನಿತ್ಯ. ಹಾಯ್ ನಿತ್ಯ, ಬನ್ನಿ ಕಾಫಿ ಕುಡೀರಿ. ಯಾರೋ ಏನೋ ಮನೇಲಿ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಉಪ್ಪಿಟ್ಟು ತಿನ್ನೋದು ಇದೆಲ್ಲ ಮಾಮೂಲಿ ಇದ್ದಿದೆ. ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಡೋಗು. ಗಾರ್ಡನಲ್ಲಿ ಚೇರ್ ಹಾಕ್ಸ್ಕೊಂಡು ಒಳ್ಳೆ ಫುಡ್ ಆರ್ಡರ್ ಮಾಡಿ ಇಬ್ಬರು ಕೂತ್ಕೊಂಡು ಪರಸ್ಪರ ಮನಸ್ಸಲ್ಲಿರೋದನ್ನ ಹಂಚ್ಕೊಳ್ಳಿ. ಗೊತ್ತಾಯ್ತಾ? ನೋಡು, ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ನಿತ್ಯ ನಮ್ಮ ಫ್ಯಾಕ್ಟ್ರಿ ನೋಡ್ಬೇಕಂತೆ, ಕರ್ಕೊಂಡೋಗಿ ತೋರಿಸು. ಏನ್ ಯೋಚನೆ ಮಾಡ್ತಿದ್ಯಾ? ನಿನಗೆ ಹೇಳ್ತಿರೋದು, ಕರ್ಕೊಂಡು ಹೋಗು. ಅಲ್ಲಮ್ಮ, ಅದು ನಾನು ನಿತ್ಯ ನಿನ್ ಜೊತೆ ಏನು ಮಾತಾಡ. ಅಪ್ಪ, ನೀನ್ ಅಳ್ಬೇಡ. ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ನೀನ್ ಬೇಗ ಹುಷಾರಾಗ್ತಪ್ಪ, ಅಳ್ಬೇಡ. ಸುಮಿ, ಹೋ, ನಿಮ್ಮ ಅಪ್ಪಂಗೆ ಆಪರೇಷನ್ ಆತಲ್ಲ? ಆಯ್ತಕ್ಕ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳೋರು ಡಾಕ್ಟ್ರು.
ಹೌದಾ, ನನಗೆ ಗೊತ್ತಿತ್ತು ಸುಮಿ. ರಾಮಯ್ಯಂಗೆ ಏನು ಆಗಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ರಾಮಯ್ಯ ಅಕ್ಕ ಅಪ್ಪ ಜಾಸ್ತಿ ಹೊತ್ತು ಮಾತಾಡಂಗಿಲ್ಲ ಅಂತ ಡಾಕ್ಟ್ರ್ ಹೇಳೋರೆ. ನೀವು ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ. ಓ ಹಂಗ, ಇರು. ರಾಜಿ, ಈ ಕುಂಕುಮ ತಗೊಂಡು ನಿಮ್ಮ ಅಪ್ಪನ ಹಣೆಗಚ್ಚು. ನಿಮ್ಮ ಅಪ್ಪ ಆದಷ್ಟು ಬೇಗ ಹುಷಾರಾದ್ರೆ ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಇದು ಅರ್ಚನೆ ಕುಂಕುಮ, ತಗೋ ಹಚ್ಚು. ಯಾಕವ ಮುಖ ನೋಡಿಯ, ತಗೋ. ಅಕ್ಕ ಅದು ಇನ್ನೇನು ಅಕ್ಕ ಗಿಕ್ಕ ಅನ್ಕೊಂಡು ಬಾಯಿ ತುಂಬ ಅತ್ತೆ ಅಂತ ಕರಿಬಾರ್ದಾ? ಯಾವಾಗ ನೀನು ನಾನು ಕೊಟ್ಟ ದುಡ್ಡನ್ನ ನಿಮ್ಮ ಅಪ್ಪನ ಆಪರೇಷನ್ನಿಗೆ ಕಟ್ಟಿದೋ ಆಗ್ಲೇ ನನಗೆ ಗೊತ್ತಾಗೋಯ್ತು ನೀನು ನನ್ನ ಮಗನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ಯಾ ಅಂತ. ಸುಮಿ, ನೀನ್ ಜಾಣೆ ಕಣೆ, ಬುದ್ಧಿವಂತೆ, ಒಳ್ಳೆ ನಿರ್ಧಾರನೇ ತಗೊಂಡಿದೀಯ. ನಿಮ್ಮ ಅಪ್ಪ ಹುಷಾರಾಗಿ ಬರ್ಲಿ, ಆಮೇಲೆ ಮದುವೆ ವಿಚಾರ ಮಾತಾಡನ್ವಂತೆ. ಇನ್ನೇನಾದ್ರೂ ಖರ್ಚಿಗೆ ದುಡ್ಡು ಬೇಕಾದ್ರೆ ಕೇಳು. ಅಯ್ಯೋ, ನಾನೊಬ್ಳು ಕೇಳೋದೆಲ್ಲಿಂದ ಬಂತು? ನನ್ನ ಹತ್ರ ಇರೋ ದುಡ್ಡು, ಆಸ್ತಿ, ಒಡವೆ ಎಲ್ಲ ನಿಂದೆಯ. ಎಷ್ಟೇ ಆಗ್ಲಿ ನೀ ನನ್ನ ಮನೆ ಸೊಸೆ ಆಗಳಲ್ವೇ? ಬೀಗ್ರ ಆರೋಗ್ಯದ ಜವಾಬ್ದಾರಿನ ನಾವೇ ಹೊತ್ಕೋಬೇಕಲ್ವಾ? ಏಯ್, ಏನೋ ಹಂಗ್ ನೋಡ್ತಾ ನಿಂತಿದ್ಯಾ? ನನ್ನ ಸೊಸೆಗೆ ಏನಾದ್ರೂ ಹೇಳೋ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ಮಾವಯ್ಯನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಿನ್ನೂ ಅಷ್ಟೇ ಆರಾಗಿನಿ ಹಂಗೆ ನೋಡ್ಕೊತೀನಿ. ಇವಾಗ ಬಂದು ನೋಡ್ಕೊಂಡು ಹೋಗ್ತಿರ್ತೀನಿ ಮಾವಯ್ಯನ. ಸುಮಿ, ನೋಡ್ದ್ಯಾ ನನ್ನ ಮಗ ಈಗಲೇ ಬದಲಾಗ್ಬಿಟ್ಟ. ಈಗಲೇ ನಿನ್ನ ಮನೆ ಜವಾಬ್ದಾರಿನ ಹೊತ್ಕೊಂಡ್ಬಿಟ್ಟ. ಅದಕ್ಕೇಮ್ಮ ಹೇಳೋದು, ನೀನು ನಮ್ಮ ಮನೆ ಅದೃಷ್ಟ ದೇವತೆ ಅಂತ. ನಿನ್ ಜೊತೆ ನನ್ನ ಮಗ ಇದ್ರೆ ಖಂಡಿತ ಸರಿ ಹೋಗ್ತಾನೆ. ಬರ್ಲಾ ಸುಮಿ? ಹೋಗಿ ಬರ್ತೀನಿ ಸುಮ್ನಿ. ಮಾವಯ್ಯನ ಚೆನ್ನಾಗಿ ನೋಡ್ಕೊ. ಏನಂತಕ್ಕ, ಏನು ಹೇಳಿದ್ರು? ಅದು ಅಪ್ಪನ ಆಪ್ರೇಷನ್ಗೆ ದುಡ್ಡು ಇಸ್ಕೊಂಡಿದ್ನಲ್ಲ, ಆ ಸಾಲನ ಬೇಗ ತೀರ್ಸು ಅಂತ ಹೇಳ್ತಾ ಇದ್ರು. ಇವ್ರೇನಕ್ಕ ನಿನ್ನೆ ಕೊಟ್ಟು ಇವತ್ತು ತೀರ್ಸು ಅಂತ ಹೇಳ್ತಿದ್ದಾರೆ? ತೀರ್ಸೋ ದಾರಿನೂ ಅವರೇ ತೋರಿಸ್ಕೊಟ್ಟಿದ್ದಾರೆ. ಸಾಲ ಮಾಡಿದ್ದೀನಲ್ವಾ, ತೀರಿಸ್ಲೇಬೇಕು. ತೀರಿಸ್ತೀನಿ. ಮದ್ವೆನಾ? ಯಾರಿಗೆ? ಒಳ್ಳೆ ಚೆನ್ನಾಗಿ ಕೇಳ್ತಿದ್ಯಲ್ಲಮ್ಮ. ನಿತ್ಯನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಪ್ಪ, ನನ್ನ ಸ್ವಲ್ಪ ಪಾರ್ಟಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಚಿಕ್ಕ, ಇಲ್ಲಿವರೆಗೂ ನೀನು ಏನು ಹೇಳಿದ್ಯೋ ಅದು ಎಲ್ಲದನ್ನು ನಾನು ಕೇಳಿದ್ದೀನಿ. ಈಗ ನಾನು ಹೇಳೋದನ್ನು ನೀನು ಕೇಳಬೇಕು. ನಿತ್ಯ ಈ ಮನೆ ಸೊಸೆ ಆಗೋದು, ಫ್ಯಾಕ್ಟ್ರಿ ನೋಡಬೇಕು ಅಂತ ಆಸೆ ಪಡ್ತಾ ಇದೆ. ಮರ್ಯಾದೆಯಿಂದ ಕರ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ? ಕರ್ಕೊಂಡು ಹೋಗು. ಬನ್ನಿ, ಬಾಯ್.
ಸಾಹೇಬ್ರ ಯಾರು ಇದು ಪಾರ್ಟಿ ಮಹಿಳಾ ಸಂಘದ ಮುಖ್ಯಸ್ಥಿ ಅದ್ರನ? ಚಿಟ್ಟೆ ಫ್ಯಾಕ್ಟ್ರಿ ಕಡೆ ಕಾರ್ ತಿರ್ಗ್ಸು. ಫ್ಯಾಕ್ಟ್ರಿ ಕಡೆ? ನಮ್ಮಪ್ಪಂಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ರಾಮಯ್ಯ, ನೀನು ತುಂಬ ಅದೃಷ್ಟವಂತ. ನಿನ್ನ ಜೀವ ಗಟ್ಟಿಗೈತಿ, ಅದಕ್ಕೆ ಬದುಕು ಬಂದ್ಬಿಟ್ಟೆ. ನಾನು ಬದುಕು ಬರೋಕ್ಕೆ ಕಾರಣ ಈ ನನ್ನ ಮಗಳು ಶಿವಣ್ಣ. ಅದು ನಿಜನೇ, ಸುಮ್ಮನೆ ಅಂತ ಮಗಳು ಯಾರಿಗೂ ಸಿಗಲ್ಲ. ನಿನ್ನನ್ನು ಕಾಪಾಡೋದಕ್ಕೆ ನಮ್ಮ ಸುಮ್ಮನೆ ಇದ್ಲು, ಆದರೆ ನಿನ್ನ ಸ್ನೇಹಿತನ ಕಾಪಾಡೋದಕ್ಕೆ ಆ ದೇವರು ಬರಲಿಲ್ಲ. ಆ ದೇವರು ಅವನ ಪಾದಕ್ಕೆ ಸೇರಿಸ್ಕೊಂಬಿಟ್ಟ. ಅಪ್ಪ ನೀನು ಬೇಜಾರು ಮಾಡ್ಕೋಬೇಡಪ್ಪ, ಬಾ ಒಳಗೋಗೋಣ. ನಿತ್ಯನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತೀರ್ಥ ಕೊಡೋ ಒಪ್ಕೊಂಡಿದ್ದಾರೆ. ನಿತ್ಯನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತೀರ್ಥ ಕೊಡೋ ಒಪ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಮುಖದಲ್ಲಿ ಇಷ್ಟೊಂದು ಕೋಪ ಕಾಣ್ತಾ ಇದೆ, ಆದ್ರೂ ಯಾಕದ್ಕೆ ಏನೂ ರಿಯಾಕ್ಟೇ ಮಾಡ್ತಾ ಇಲ್ಲ? ಏನಾಯ್ತೆ? ಏನಿಲ್ಲಮ್ಮ, ಅದಕ್ಕೆ ಕೈ ಜಾರಿ ಕಾಫಿ ಕಪ್ ಬಿದ್ದು ಒಡೆದೋಯ್ತು ಅಷ್ಟೇನೆ. ನೀಲಮ್ಮ, ಮೊದಲದನ್ನೆಲ್ಲ ಕ್ಲೀನ್ ಮಾಡು. ತೀರ್ಥಂಗೆ ದಿಢೀರ್ ಅಂತ ಮದ್ವೆ ಫಿಕ್ಸ್ ಮಾಡಿದೀರಂತೆ. ಯಾರನ್ನ ಕೇಳಿ ಫಿಕ್ಸ್ ಮಾಡಿದ್ರಿ? ಮದ್ವೆಗೆ ಹುಡುಗಿ ಹುಡುಕ್ತಿದ್ದೀರಾ ಅಂತ ಒಂದ್ ಮಾತು ಹೇಳಿಲ್ಲ. ಯಾಕೆ? ನಾನ್ ಈ ಮನೆ ಸದಸ್ಯ ಅಲ್ವಾ? ನನಗೆ ಈ ಮನೆಯಲ್ಲಿ ಹಿರಿ ಸೊಸೆ ಅನ್ನೋ ಸ್ಥಾನ ಇಲ್ವಾ? ಆ ಸ್ಥಾನಕ್ಕೆ ಒಂದು ಬೆಲೆ ಮತ್ತೆ ಗೌರವ ಇಲ್ವಾ? ಸಾಧನಾ, ಚಿಕ್ಕ ವಿಷಯನ ಯಾಕೆ ಇಷ್ಟೊಂದು ದೊಡ್ಡ ಮಾಡ್ತಾ ಇದೀಯಾ? ಹುಡುಗಿ ಒಳ್ಳೆಯವಳು ಅಂತ ಕಾಣಿಸುತ್ತೆ. ಈ ಮನೆಗೆ ತೀರ್ಥನಿಗೆ ಇಬ್ಬರಿಗೂ ಸೆಟ್ ಆಗ್ತಾಳೆ ಅಂತಾನು ಅನ್ಸುತ್ತೆ. ಪಾಯಿಂಟ್ ಅದಲ್ಲ. ಹುಡುಗಿ ಬಗ್ಗೆ ನಿನಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಮದ್ವೆ ಬಗ್ಗೆ ಮಾತೇ ಬಂದಿಲ್ಲ. ಸೈಲೆಂಟ್ ಆಗಿ ಮದ್ವೆ ಫಿಕ್ಸ್ ಮಾಡ್ತಿದಾರಲ್ಲ, ಇದು ಸರಿನಾ? ಅವರೆಲ್ಲ ಮನೆಗೆ ಬರ್ತಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿತ್ತು ತಾನೆ? ಮನೇಲಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ನಿಮ್ಮ ಕೆಲಸ ನೋಡ್ಕೊಂಡು ನೀವು ಹೊಟ್ಟೋದ್ರಿ. ಈಗ ಬಂದು ಪ್ರಶ್ನೆ ಮಾಡ್ತಾ ಇದೆಯಾ? ಮನೆಗೆ ಬರೋರು ಮದ್ವೆ ಸಂಬಂಧದ ಬಗ್ಗೆ ಮಾತಾಡೋದಕ್ಕೆ ಬರ್ತಿದ್ದಾರೆ ಅಂತ ಒಂದು ಮಾತು ಹೇಳಿದ್ರೆ ನಾವು ಹೋಗ್ತಿದ್ವಾ ಅತ್ತೆ? ಮಾವನ್ ಫ್ರೆಂಡ್ ಬರ್ತಿದ್ದಾರೆ ಅಂದ್ರೆ ಕ್ಯಾಶುಯಲ್ ಆಗಿ ಬರ್ತಿದ್ದಾರೆ, ಒಂದ್ ಕಾಫಿ ಒಂದ್ ಭೇಟಿಲ್ ಮುಗ್ದೋಗುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ. ಸಾಧನಾ, ನೀನು ಮಾತಾಡ್ತಾ ಇರೋದು ನಿನಗೆ ಸರಿ ಅಂತ ಅನ್ನಿಸ್ತಾ ಇದೆಯಾ ಮಗಳೇ? ಸ್ವಲ್ಪ ಆಲೋಚನೆ ಮಾಡಿ ನೋಡು. ನಾವು ಈ ಮದುವೆ ಆಲೋಚನೆಯಲ್ಲೇ ಇರಲಿಲ್ಲ. ನಿತ್ಯನ ನೋಡಿದ ಮೇಲೆ ಅವಳ ಓದು, ವಿನಯ, ವಿಧೇಯತೆ, ಸಂಸ್ಕಾರ ಎಲ್ಲ ನೋಡಿ ಹೌದಲ್ವಾ, ಇಂಥ ಒಳ್ಳೆ ಹೆಣ್ಮಗುನ ನಮ್ಮ ಮನೆ ಸೊಸೆ ಯಾಕೆ ಮಾಡ್ಕೋಬಾರ್ದು ಅಂತ ನನಗೆ ಆಲೋಚನೆ ಬಂದಿದ್ದೇ ತಡ. ಈ ವಿಷಯನ ನನ್ನ ಗೆಳೆಯನ ಮುಂದಿಟ್ಟೆ. ಅದಕ್ಕೆ ಅವನು ಏನಂತ ಗೊತ್ತಾ? ಲೋ, ನನ್ನ ಮಗಳು ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕಿಂತ ಸಂತೋಷದ ವಿಷಯ ಬೇರೆ ಇನ್ನೇನೂ ಇದೆ ನನಗೆ ಅಂತ ಒಂದು ಕ್ಷಣನೂ ಆಲೋಚನೆ ಮಾಡಿದರೆ ತಕ್ಷಣನೇ ಉತ್ತರ ಕೊಟ್ಬಿಟ್ಟ. ನೋಡಿ, ನಮ್ಮ ಅಪ್ಪಂಗಾಗಿರೋದು, ಶಂಕರಣ್ಣ ಹಿರಣ್ಣಂಗಾಗಿರೋದು ಮರೆಯಂಥ ಘಟನೆ ಅಲ್ಲ. ಇದಕ್ಕೇನಾದರೂ ಒಂದು ಪರಿಹಾರ ಮಾಡಿಕೊಳ್ಳೇಬೇಕು. ಈ ಗಂಡಾಂತರದಿಂದ ನಮ್ಮಪ್ಪ ಏನೋ ಪಾರಾದರು,
ಆದರೆ ಆ ಅದೃಷ್ಟ ಇನ್ನಿಬ್ರಿಗಿರ್ಲೇ ಇಲ್ಲ. ಇಂಥದ್ದು ಮತ್ತೆ ಆಗಲ್ಲ ಅಂತ ಹೇಗೆ ಹೇಳೋದು? ಇವತ್ತು ನಮ್ಗಾಗಿದೆ, ನಾಳೆ ಇನ್ನೊಬ್ರಿಗೆ ಆಗ್ಬಾರ್ದು ಅಂತಂದ್ರೆ ಈ ಥರ ಕೆಲಸ ಮಾಡೋ ನಮ್ಮ ಕಾಲೋನಿ ಜನರ ಹತ್ರ ರಕ್ಷಣಾ ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕು. ಸರಿಯಾದ ರಕ್ಷಣೆ ಇಲ್ಲದೆ ಕೆಲ್ಸಕ್ಕೆ ಹೋಗಲ್ಲ ಅನ್ನೋ ನಿರ್ಧಾರಕ್ಕೆ ಬರಬೇಕು. ಅಯ್ಯೋ, 100 ರೂಪಾಯಿ ಕಾಸು ಸಿಕ್ಕರೆ ಸಾಕು ನಮ್ಮ ಜನಗಳಿಗೆ. 1000 ರೂಪಾಯಿ ಆಸೆ ತೋರಿಸಿದ್ರೆ ಹೋಗದೆ ಸುಮ್ಮನೆ ಇರ್ತಾರ ಸುಮ್ಮಿ? ಅಕ್ಕ, ಜೀವಕ್ಕಿಂತ 1000 ರೂಪಾಯಿ ಹೆಚ್ಚ? ದುಡಿಯೋ ಕೈನೇ ಕಳ್ಕೊಂಡ್ಮೇಲೆ ಆ ಮನೆ ಒಲೆ ಉರಿಯುತ್ತಾ? ದುಡಿಯೋ ಅಪ್ಪ ಅಣ್ಣಂದಿರೇ ಹೋದ್ಮೇಲೆ ಮಕ್ಳ ಗತಿ ಏನಾಗಬೇಕು, ಮನೆ ಗತಿ ಏನಾಗಬೇಕು? ಸುಮಿ ಹೇಳೋರಲ್ಲೂ ಒಂದು ಅರ್ಥ ಐತೆ. ನಾವು ಕಾಲೋನಿಯವ್ರು ಎಲ್ಲರೂ ಸೇರಿ ಒಂದು ಸಭೆ ಮಾಡೋಣ. ಅಕ್ಕ ಅಕ್ಕ, ಅಪ್ಪ ದೇವ್ರ ಹತ್ರ ಹೋದ್ರಂತೆ. ತಾತಂಗ್ ಕರ್ಕೊ ಬಂದಂಗೆ ಅಪ್ಪನ್ನು ಕರ್ಕೊಬಾ ಅಕ್ಕ. ಸಮಾಧಾನ ಮಾಡ್ಕೋಕ, ಸಮಾಧಾನ ಮಾಡ್ಕೋ. ಅಪ್ಪ ಹೆಂಗವ್ರು ಸುಮಿ? ದೇವ್ರು ದೊಡ್ಡವನು, ಉಳಿಸ್ಕೊಟ್ಟ ಅಕ್ಕ. ಆದ್ರೆ ನಮ್ಮ ಪಾಲಿಗೆ ದೇವರು ಇಲ್ಲ, ದಿಂಡ್ರು ಇಲ್ಲ. ನಮ್ಮ ಕುಟುಂಬ ಬೀದಿಗೆ ಬಂದ್ಬಿಡ್ತು ಸುಮ್ಮಿ. ಅಯ್ಯೋ ಅಕ್ಕ, ನೀನೇ ಹಿಂಗಂದ್ರೆ ಹೆಂಗೆ ಹೇಳು? ಮಕ್ಳಿದ್ದಾರೆ, ಅವ್ರ ಭವಿಷ್ಯ ನೀನೇ ನೋಡ್ಬೇಕಲ್ವಾ? ನಮ್ಮನೆ ದ್ಯಾವ್ರೆ ಹೊಂಟೋದ್ಮೇಲೆ ನಾವಿದ್ದೀನೇನ್ ಮಾಡೋಣ ಸುಮ್ಮಿ? ಅದ್ಯಾವ್ರು ನಮ್ಮನ್ನ ಯಾವಾಗ ಕರ್ಕೋತಾನಂತ ಕಾಯ್ತಿರೋದೆಯ. ಅಯ್ಯೋ ಬಿಡ್ತು ಅನ್ನಕ್ಕ. ಯಾಕೆ ಹೆಣ್ಮಕ್ಳು ಮನೆ ನಿಭಾಯಿಸಲ್ವಾ, ಕುಟುಂಬ ನೋಡ್ಕೊಳಲ್ವಾ? ಯಾವ್ದಾದ್ರು ಸಣ್ಣ ಕೆಲಸ ಮಾಡಿದ್ರಾಯ್ತು. ಹೂ ಕಟ್ಟಿ, ಹೂ ಮಾರಿ, ನಮ್ಮನೇನೆ ನಡೀತಿದೆ, ನಿಮ್ಮನೆ ನಡಿಯಲ್ವಾ? ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕೂ ಬಂಡವಾಳ ಬೇಕಾಯ್ತದಲ್ಲ ಸುಮ್ಮಿ. ಯಾರನ್ನ ಕೇಳೋಣ? ಯಾರು ನಮಗ್ ಸಾಲ ಕೊಡ್ತಾರೆ? ಯಾರ ಹತ್ರ ಸಾಲ ಎತ್ತಣ ಸುಮ್ಮಿ? ಯಾಕಕ್ಕ ಹಿಂಗ್ ಮಾತಾಡ್ತಿದ್ಯಾ? ನಿಮಗ್ ಪರಿಹಾರ ದುಡ್ಡು ಸಿಗ್ಲಿಲ್ವಾ? ಅಯ್ಯೋ, ಅದೆಲ್ಲ ಬಾಯಿ ಮಾತಾಡ್ತೆ ಕಣವ. ಅಂದವರು ಮನ್ಯಾಗ ಕಣ್ಣಿಗಿದ್ದಾರೆ, ಆದ್ರೆ ನಾವಿಲ್ಲಿ ಕಣ್ಣೀರ್ ಹಾಕ್ತಿದೀವಿ. ಕಾರ್ಪೊರೇಟ್ ಸಾಹೇಬ್ರು ಅವತ್ತು ಬಂದು ಮಾತಾಡಿ ಹೋದ್ರಷ್ಟೇಯ. ಆಮ್ಯಾಕಿಂದ ಈ ಕಡೆ ಮುಖನೂ ತೋರ್ತಿಲ್ಲ ಸುಮ್ಮಿ. ಕಾರ್ಪೊರೇಟರ್ ಸಾಹೇಬ್ರು ಹಂಗ್ ಮಾಡಲ್ವಲ್ಲ? ಅವತ್ತೇ ಪರಿಹಾರ ಕೊಡ್ತೀವಂತ ಹೇಳಿದ್ರಲ್ಲಕ್ಕ. ಅವತ್ತು ಟಿವಿಯವರೆಲ್ಲ ಇದ್ರಲ್ಲ ಸುಮ್ಮಿ, ಅದಕ್ಕೆ ಹಾಗೆ ಹೇಳಿದ್ದಾರೆ. ಅವರಿಂದ ನಮ್ಗೆ ಯಾವ್ದು ಸಹಾಯ ಆಗಲ್ಲ ಸುಮ್ಮಿ, ಯಾವ ಪರಿಹಾರನೂ ಸಿಗಲ್ಲ. ಯಾಕೆ ಸಿಗಲ್ಲ? ಅಲ್ಲ, ಅವ್ರು ಕೊಡಲ್ಲ ಅಂತಂದ್ಮೇಲೆ ಎಲ್ರ ಮುಂದೆ ಯಾಕಂಗ್ ಹೇಳ್ಬೇಕಾಗಿತ್ತು? ಹೇಳಿದ್ದಾರೆ ಅಂತಂದ್ಮೇಲೆ ಅವ್ರು ಕೊಡ್ಲೇಬೇಕು. ಕೊಡೋ ಹಂಗೆ ನಾವು ಮಾಡೋಣ. ನಿಮಗೆ ನ್ಯಾಯ ಸಿಗುತ್ತಕ್ಕ. ನಿಮ್ಮಿಬ್ರು ಕುಟುಂಬಕ್ಕೂ ಒಂದು ನೆಲೆ ಆಗತ್ತೆ. ಆಗ್ಲೇ ನನ್ನ ಮಗಳು ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕಿಂತ ಸಂತೋಷದ ವಿಷಯ ಬೇರೆ ಇನ್ನೇನೂ ಇದೆ ನನಗೆ ಅಂತ ಒಂದು ಕ್ಷಣನೂ ಆಲೋಚನೆ ಮಾಡಿದರೆ ತಕ್ಷಣನೇ ಉತ್ತರ ಕೊಟ್ಬಿಟ್ಟ. ನಿತ್ಯನಿಗೂ ತೀರ್ಥ ತುಂಬ ಇಷ್ಟ ಆದಂತೆ ತಕ್ಷಣನೇ ನಾನು ಮಾತು ಕೊಟ್ಬಿಟ್ಟೆ. ಇದೆಲ್ಲ ನಾವು ಮಾಡಬೇಕು ಅಂತ ಮಾಡಿದ್ದೆಲ್ಲ ಎಲ್ಲ ದೈವ ಕೃಪೆ, ತಾನಾಗೆ ಒದಗಿ ಬಂತು. ಅದು ಅಲ್ಲದೆ ನಾವು ತೀರ್ಥನ್ನ ಕೇಳಿದ್ವಿ, ಅವನು ಒಪ್ಕೊಂಡ. ಗಂಡು ಹೆಣ್ಣು ಒಪ್ಕೊಂಡ್ಮೇಲೆ ನಮ್ದೇನಿದೆ, ಅದಕ್ಕೆ ನಾವು ಒಪ್ಕೊಂಡ್ವಿ. ಅಷ್ಟೇ ಅಲ್ಲ, ಮದುವೆ ಆದಮೇಲೆ ಫ್ಯಾಕ್ಟ್ರಿ ಜವಾಬ್ದಾರಿನೆಲ್ಲ ನಿತ್ಯನೇ ನೋಡ್ಕೋಬೇಕು ಅಂತ ನಿಮ್ಮ ಮಾವನ ಆಸೆ. ನೋಡಪುಟ, ಮಾತು ಕೊಟ್ಟಾಗೋಯ್ತು, ಅದರಿಂದ ಹಿಂದೆ ಸರಿಯೋ ಮಾತೇ ಎಲ್ಲ ಬಿಟ್ಬಿಡು.
ಇನ್ನು ಮುಂದಕ್ಕೆ ಆ ಶುಭ ಕಾರ್ಯನೆಲ್ಲ ನೀವೇ ಗಂಡ ಹೆಂಡತಿ ಮುಂದ್ಗಡೆ ನಿಂತ್ಕೊಂಡು ಮಾಡಿ ಯಾರು ಬೇಡ ಅಂತಾರೆ ಅಲ್ವೇನೆ? ವೃತ ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಕಣಪ್ಪ. ನಿಮಗೆ ನಮ್ಮ ಅಭಿಪ್ರಾಯ ಲೆಕ್ಕಕ್ಕಿಲ್ಲ, ಬೇಡ. ಆದ್ರೆ ಇಡೀ ಫ್ಯಾಕ್ಟ್ರಿ ಜವಾಬ್ದಾರಿನ ಅವಳ ಕೈ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಇದಕ್ಕೇನ್ ಹೇಳ್ತೀರಾ? ಅಲ್ಲ, ಇದನ್ನ ನೀವೊಬ್ರೇ ಹೇಗೆ ನಿರ್ಧಾರ ಮಾಡೋದಕ್ಕಾಗತ್ತೆ? ಮುಂದೆ ಯಾವತ್ತೂ ಈ ಮನೆಗೆ ಸೊಸೆಯಾಗಿ ಬರೋಳು, ಅವಳು ಹೇಗಿದ್ದಾಳೆ, ಅವಳು ನಡತೆ ಏನು, ಅವಳ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ದೆ ಎಲ್ಲಾ ಜವಾಬ್ದಾರಿನೂ ಅವಳಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದು ಒಪ್ಪ ಮಾತಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಬೀದಿಗೆ ಬರ್ಬೇಕಾ? ಯಾಕಮ್ಮ ಅಂತ ಮಾತಾಡ್ತೀಯ? ಯಾವತ್ತು ಒಳ್ಳೇದು ಯೋಚನೆ ಮಾಡು, ಕೆಟ್ಟದ್ದನ್ನ ಯಾಕೆ ಯೋಚನೆ ಮಾಡ್ತೀಯಾ? ಮೊದ್ಲು ಕೆಟ್ಟದ್ದನ್ನೇ ಯೋಚನೆ ಮಾಡ್ಬೇಕು ಮಾವ. ಒಳ್ಳೇದಾಗೋದ್ರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ, ಕೆಟ್ಟದಾದ್ರೇನೆ ಸಮಸ್ಯೆ. ನೋಡ್ ಸಾಧನ, ಫ್ಯಾಕ್ಟ್ರಿ ಜವಾಬ್ದಾರಿನ ನೀನು ನಿನ್ನ ಗಂಡ ವಹಿಸ್ಕೊಳ್ಳಿ ಅಂತ 3-4 ವರ್ಷದಿಂದ ನಾನು ಗಂಟನರ ಹರ್ಕೊಂಡು ಸಾಕಾಗೋಯ್ತು. ನಿನಗೆ ನೀನು ಕೆಲಸನೇ ಹೆಚ್ಚು, ಅವನಿಗೆ ಅವನ ಕೆಲಸನೇ ಹೆಚ್ಚು. ತೀರ್ಥನ್ ಹೇಳಿದ್ರೆ ಅವನಿಗೆ 3 ಹೊತ್ತು ರಾಜಕೀಯನೇ, ರಾಜಕೀಯ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ಈ ಹುಡುಗರಿಗೆ ವಯಸ್ಸನ್ನ ಅಂದ್ರೆ ಇನ್ನೂ ಆಡೋ ವಯಸ್ಸು, ಜವಾಬ್ದಾರಿ ತಗೊಳ್ಳುವಂಥ ವಯಸ್ಸಲ್ಲ. ನನಗೂ ಇತ್ತೀಚೆಗೆ ಸುಸ್ತು ಸಿಕ್ಕಾಬಟ್ಟೆ ಕಾಡುತ್ತೆ. ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಎದ್ದೇಳಕ್ಕಾಗಲ್ಲ, ಮರು ಬೇರೆ ಕಾಡ್ತಾ ಇದೆ. ಇಂಥ ಸಮಯದಲ್ಲಿ ನಮ್ಮವರು ಅಂತ ದೊಡ್ಡ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಯಾರಾದರೂ ಒಬ್ರು ಬೇಕೋ ಬೇಡವೋ? ಅದನ್ನ ವಹಿಸ್ತೀನಿ ಅಂದ್ರೆ ಯಾಕೆ ನೀವೆಲ್ಲ ಬದ್ಯ ಭಯ ಆಗ್ತೀರಾ? ಈಗೇನ್ ಮಾವ, ಫ್ಯಾಕ್ಟ್ರಿ ಸರಿಯಾಗಿ ನಡೀತಿಲ್ವಾ? ಚೆನ್ನಾಗೇ ನಡೀತಿದ್ಯಲ್ಲ. ಏನಮ್ಮ ನಡೀತಾ ಇದೆ? ಮಣ್ಣು ಯಾವ್ದಾದ್ರು ಬಂಡೆಕಲ್ಗೆ ತಲೆ ತೆಚ್ಕೊಂಡು ಸಾಯ್ಬೇಕು ಅಷ್ಟೇ. ಲೋನ್ ಸರಿಯಾಗಿ ಕಟ್ತಿಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಮನೆ ಬಾಗಿಲವರೆಗೂ ಬಂದಿದ್ದ. ಅಷ್ಟೇ ಅಲ್ಲ, ಇನ್ನೊಂದು ತಿಂಗಳೊಳಗಾಗಿ EMI ಸರಿಯಾಗಿ ಕಟ್ತಲೇ ಇದ್ರೆ ಫ್ಯಾಕ್ಟ್ರಿಗೆ ಬೀಗ ಹಾಕ್ತೀನಿ ಹುಷಾರ್ ಅಂತ ಧಮಕಿ ಕೊಟ್ಟೋಗಿದ್ದಾನೆ. ಇದೆಲ್ಲ ನಿನಗೆ ನಿನ್ ಗಂಡನಿಗೆ ಗೊತ್ತಾ? ಅಥವಾ ಗೊತ್ತಿದ್ರು ಗೊತ್ತಿಲ್ದಲೇ ಅವ್ರ ತರ ನಾಟಕ ಮಾಡ್ತಾ ಇದ್ದೀರಾ? ಹಾಗಂತ ಇನ್ನೊಬ್ಬರ ಜವಾಬ್ದಾರಿನೆಲ್ಲ ಹುಡುಗಿ ಕೈ ಕೊಟ್ಬಿಡ್ತೀರಾ? ಯಾಕಮ್ಮ ಕೊಡಬಾರ್ದು? ಯಾಕೆ ಕೊಡಬಾರ್ದು? ಯೋಚನೆ ಮಾಡು. ಹಿರಿಯರು ಮನೆ ಹಿರೇ ಸೊಸೆ ಹಿರೇ ಮಗ, ನೀವು ಜವಾಬ್ದಾರಿ ತಗೊಳ್ಳಿ ಅಂದ್ರೆ ತಗೊಳಕ್ ನೀವು ತಯಾರಾಗಿಲ್ಲ. ಯಾರಾದ್ರೂ ಯೋಗ್ಯತೆ ಇರೋರಿಗೆ ಕಷ್ಟಪಟ್ಟು ನಾವು ಹುಡುಕಿ ಅವ್ರಿಗೆ ಜವಾಬ್ದಾರಿ ವಹಿಸ್ತೀವಿ ಅಂದ್ರೆ ನಿಮಗೆ ನೋಡಿ ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಯಾವ ಕೆರೆ ಬಾವಿಗೆ ಹೋಗ್ಬಿಟ್ಟು ಸಾಯ್ಬೇಕು ನಾವು? ಹೇಳು ಅಪ್ಪ. ಇವಳು ಏನೇನೋ ಹೇಳ್ತಾಳೆ ಅಂತ ನೀವೇನೇನೋ ನಿರ್ಧಾರ ಮಾಡಬೇಡಿ. ನನಗೆ ಈ ಕಂಪ್ನಿ ಎಲ್ಲ ನೋಡ್ಕೊಳಕ್ಕೆ ಇಷ್ಟ ಇಲ್ಲ. ಈಗ ನಾನಾಯ್ತು, ನನ್ನ ಕೆಲಸ ಆಯ್ತು ಅಷ್ಟೇ. ಕೇಳಿಸ್ಕೊಳಮ್ಮ, ಕೇಳಿಸ್ಕೊಂಡ? ನಾನಾಗ ಜವಾಬ್ದಾರಿ ಕೊಡ್ತೀನಿ ಹಿಂದೆ ಬೆನ್ ತೋರಿಸ್ತೀರಾ? ಒಳ್ಳೆಯವ್ರನ್ನ ಹುಡುಕಿ ಜವಾಬ್ದಾರಿ ವಹಿಸ್ತೀನಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಆಹಾ, ದೇವರೇ ಕಾಪಾಡಬೇಕು ನಿಮ್ಮನ್ನೆಲ್ಲ. ಸುಖ ಪಡೋದಕ್ಕೂ ಎಲ್ಲ ಕೇಳ್ಕೊಂಬಂದಿರ್ಬೇಕು. ನಾನಂತೂ ಹಗಲು ರಾತ್ರಿ ಅಳದು ಸುರಿದು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಿತ್ಯ ಸಂಸ್ಕಾರವಂತ ಹೆಣ್ಮಗಳು. ಅಷ್ಟೇ ಅಲ್ಲ, MBA ಓದಿದಾಳೆ. ನಮ್ಮ ತೀರ್ಥನ ಕೈ ಹಿಡಿದು ನಮ್ಮ ಮನೆ ಮಹಾಲಕ್ಷ್ಮಿ ಆಗೋಳು. ಅವಳಿಗೆ ಈ ಫ್ಯಾಕ್ಟ್ರಿ ಜವಾಬ್ದಾರಿನ ವಹಿಸಿದ್ರೆ ಸಮರ್ಥವಾಗಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಪೊಲೀಸ್ ಸ್ಟಾಪ್ ಹಾಕಿ ಅಷ್ಟೇ. ಮತ್ತೆ ಇವತ್ತು ಪಕ್ಷದ ವಿಚಾರವಾಗಿ ಮಾತಾಡೋದಕ್ಕೆ ಒಂದಷ್ಟು ಜನರದ್ದು ಆಫೀಸ್ ಬರೋದಕ್ಕೆ ಹೇಳಿದ್ದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪೊಲಿಟಿಷಿಯನ್ಸ್ಗೆ ಕೆಲಸ ತುಂಬಾ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಜಾಸ್ತಿ ಇರುತ್ತಲ್ವಾ? ಅಫ್ಕೋರ್ಸ್, ಒಬ್ಬ ಮನೆ ಯಜಮಾನಿಗೆ ಕುಟುಂಬದ ಜವಾಬ್ದಾರಿ ಇರುತ್ತೆ, ಆದರೆ ಒಬ್ಬ ರಾಜಕಾರಣಿಗೆ ತನ್ನಿಡೀ ಕ್ಷೇತ್ರದ ಜನರ ಜವಾಬ್ದಾರಿ ಇರುತ್ತೆ. 4 ಜನರಿರೋ ಕುಟುಂಬನೇ ನಿಭಾಯಿಸೋದು ಕಷ್ಟ, ಇನ್ನು ಲಕ್ಷಾಂತರ ಜನರನ್ನ ನಿಭಾಯಿಸೋದ್ರ ಬಗ್ಗೆ ಜಸ್ಟ್ ಇಮ್ಯಾಜಿನ್ ಮಾಡಿ. ವೆಲ್, ರಾಜಕೀಯ ಬಿಟ್ಟು ಬೇರೆ ಪ್ರಶ್ನೆ ಕೇಳಲಾ? ನನ್ನ ಬಗ್ಗೆ ಏನು ಗೊತ್ತು ನಿಮಗೆ? ಒಂದು ನಿಮಿಷ. ಹಲೋ, ಮೀಟಿಂಗ್ ಒಂದು ಅರ್ಧ ಗಂಟೆ ಮುಂದಕ್ಕೆ ಹಾಕಿ. ನನಗೊಂದು ಚಿಕ್ಕ ಕೆಲಸ ಇದೆ, ನಾನು ಅದನ್ನ ಮುಗಿಸ್ಬಿಟ್ಟು ಬರ್ತೀನಿ. ಓ,
ನನ್ನ ಜೊತೆ ಮಾತಾಡೋದು ಫ್ಯಾಕ್ಟ್ರಿ ತೋರಿಸೋದೆಲ್ಲ ಚಿಕ್ಕ ಕೆಲಸನಾ? ಓಕೆ, ಏನೋ ಹೇಳ್ತಾ ಇದ್ರಿ. ನನಗೆ ನೀವು ಯಾಕೆ ಇಷ್ಟ ಆದ್ರಿ ಗೊತ್ತಾ? ಒಂದು ನಿಮಿಷ. ಹಲೋ ಸರ್, ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರಿ, ಬರಲೇ ಇಲ್ಲ. ಅರ್ಧ ಗಂಟೆ ಆಫೀಸಲ್ಲಿ ಇರ್ತೀನಿ. ನಿತ್ಯ, ತೀರ್ಥ, ಫ್ಯಾಕ್ಟ್ರಿಗೆ ಹೋಗ್ಲಿಲ್ವಾ? ಅಂಕಲ್, ಇವತ್ ನಿಮ್ ಮಗ ತುಂಬಾ ಬ್ಯುಸಿ ಆಗಿದ್ರು. ಅವ್ರು ಯಾವತ್ ಫ್ರೀ ಇರ್ತಾರೆ ಅಂತ ನನಗೆ ಕೇಳಿ ಹೇಳಿ, ನಾನು ಅವತ್ತೇ ಬಂದು ಮಾತಾಡ್ತೀನಿ. ಅಪ್ಪ, ನಾನು ಫ್ರೀ ಆಗಿದ್ದೀನೋ ಇಲ್ವೋ ಅಂತ ತಿಳ್ಕೊಂಡು ಅವ್ರನ್ನ ಕರ್ಸಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಸುಮ್ಮನೆ ಅವ್ರ ಮನಸ್ಸು ಹಾಳು, ನನ್ನ ಕೆಲಸನೂ ಹಾಳು, ನಿಮ್ಮ ಮೂಡು ಹಾಳು. ಚಿಟೆ, ಏನೇನು ಅಪಾಯಿಂಟ್ಮೆಂಟ್ಸ್ ಇದೆ? ಪಾರ್ಟಿ ಆಫೀಸ್ಗೆ ಹೋಗ್ಬೇಕ್ರಿ. ಹಿರಿಯರು ಮನೆ ಹಿರಿಯ ಸೊಸೆ ಹಿರಿಯ ಮಗ, ನೀವು ಜವಾಬ್ದಾರಿ ತಗೊಳ್ಳಿ ಅಂದ್ರೆ ತಯಾರಾಗಿಲ್ಲ. ಯೋಗ್ಯತೆ ಇರೋರಿಗೆ ಕಷ್ಟಪಟ್ಟು ನಾವು ಹುಡುಕಿಯವ್ರಿಗೆ ಜವಾಬ್ದಾರಿ ವಹಿಸ್ತೀವಿ ಅಂದ್ರೆ ನಿಮಗೆ ನೋಡಿ ಆಗ್ತಾ ಇಲ್ಲ. ಅವಳಿಗೆ ಈ ಫ್ಯಾಕ್ಟ್ರಿ ಜವಾಬ್ದಾರಿನ ವಹಿಸಿದ್ರೆ ಸಮರ್ಥವಾಗಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಪೊಲೀಸ್ ಸ್ಟಾಫ್ ಹಾಕಿ. ಸಾಹೇಬ್ರನ್ನ ಭೇಟಿ ಆಗ್ಬೇಕಾಗಿತ್ತು. ಇವಳಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ. ಇವತ್ತು ಸೆಕ್ಯೂರಿಟಿ, ಯಾರನ್ನು ಒಳಗಡೆ ಬಿಡ್ಬೇಡ. ಏಯ್, ಅವತ್ತು ಇನ್ಯಾವತ್ತು ಈ ಮನೆ ಬರೋದಿಲ್ಲ ಅಂತ ದಿಮಾಕಲ್ಲಿ ಹೇಳೋದೆ, ಮತ್ತೆ ಯಾಕೆ ಬಂದೆ? ಮೇಡಮ್, ಅವತ್ತು ನನ್ನ ವೈಯಕ್ತಿಕ ಸಮಸ್ಯೆಗೆ ಸಹಾಯ ಕೇಳ್ಕೊಂಡು ಬಂದಿದ್ದೆ. ನನ್ನ ಸಮಸ್ಯೆಗೆ ಸಹಾಯ ಕೇಳಿಕೊಂಡು ಯಾವತ್ತೂ ಈ ಮನೆಗೆ ಬರಲ್ಲ ಅಂತ ಹೇಳಿದ್ದು. ಆದರೆ ನಮ್ಮ ಕಾಲೋನಿಯವರಿಗೆ ಸಮಸ್ಯೆ ಆದರೆ ಒಂದು ಸಲ ಅಲ್ಲ 100 ಸಲ ಬರ್ತೀನಿ. ಪದೇ ಪದೇ ಬರ್ತಾನೆ ಇರ್ತೀನಿ. ಶಟ್ ಅಪ್. ಅಕ್ಕಪಕ್ಕದವ್ರನ್ನ ಕರ್ಕೊಂಡು ಬಂದು ಅವ್ರ ಸಮಸ್ಯೆ ಇವ್ರ ಸಮಸ್ಯೆ ಅಂತ ದಿನಕ್ಕೊಬ್ರೊಬ್ರನ್ನ ಕರ್ಕೊಂಡ್ ಬರ್ತಿದ್ಯಲ್ಲ, ಏನೇ ನಿನ್ ಉದ್ದೇಶ? ಮನ್ಸಲ್ಲಿ ಏನ್ ಇಟ್ಕೊಂಡಿದ್ಯಾ? ನೋಡು, ನನಗ್ ಕೋಪ ಬಂದು ಬಾಯಿಗೆ ಬಂದಾಗ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು. ಎಲ್ರನ್ನು ಕರ್ಕೊಂಡು ಹೋಗೋ. ಇಲ್ಲ ಮೇಡಮ್, ಇದು 2 ಕುಟುಂಬದ ಅಳಿವು ಉಳಿವಿನ ಪ್ರಶ್ನೆ. ಕಾರ್ಪೊರೇಟರ್ ಸಾಹೇಬ್ರನ್ನ ಭೇಟಿಯಾಗದೆ ಹೋಗೋ ಮಾತೇ ಇಲ್ಲ. ಏಯ್, ಕಲಹರಟೆ ಮಾತಾಡ್ಬೇಡ. ನಿನ್ ಕಾರ್ಪೊರೇಟರ್ ಯಾರು ಇಲ್ಲ ಇಲ್ಲಿ. ಗೆಟ್ ಔಟ್. ಅದಕ್ಕೆ ಇರಿ. ತೀರ್ಥ, ಇವಳು ಸೀರಿಯಸ್ ಆಗಿ ಹೇಳು. ಇನ್ನೊಂದ್ಸಲ ಏನಾದ್ರೂ ಇವಳು ಮುಖ ತೋರ್ಸೋದಕ್ ಬಂದ್ರೆ ನಾನು ಈ ವಿಷಯ ನಾನು ನೋಡ್ಕೋತೀನಿ. ನೀವು ಒಳಗೋಗಿ ಪ್ಲೀಸ್. ತಪ್ಪು ತಿಳ್ಕೊಬೇಡಿ. ನೀವು ಈ ಥರ ಮನೆಗೆ ಗುಂಪು ಕಟ್ಕೊಂಡು ಬಂದರೆ ಯಾರಿಗಾದ್ರೂ ಕಿರಿಕಿರಿ ಆಗುತ್ತಲ್ವಾ? ಅದಕ್ಕೆ ಅವ್ರು ಆ ಥರ ಮಾತಾಡಿದ್ದಾರೆ. ಸಾರಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಪರವಾಗಿಲ್ಲ ಬಿಡಿ ಸರ್. ಏನು ವಿಷಯ? ಮತ್ತೇನಾದರೂ ಸಮಸ್ಯೆನಾ? ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಅಪ್ಪ ಹುಷಾರಾಗಿದ್ದಾರೆ ಸರ್. ಆದರೆ ಈಗ ಸಮಸ್ಯೆ ಆಗಿರೋದು ರಾಮಕ್ಕ ಮತ್ತು ಮುನಿಯಕ್ಕಂಗೆ. ಸರ್, ಅವತ್ತು ನೀವು ಆಸ್ಪತ್ರೆಯಲ್ಲಿ ತಕ್ಷಣವೇ ಇವ್ರಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಇವತ್ತಿನವರೆಗೂ ಪರಿಹಾರದ ಹಣ ಸಿಕ್ಕಿಲ್ಲ. ಹೌದಾ? ಇನ್ನ ಸಿಗ್ಲಿಲ್ವಾ? ಸರಿ, ನಾನೇ ಮುಂದೆ ನಿಂತು ಕೊಡಿಸ್ತೀನಿ. ಅವ್ರ ಆಧಾರ್ ಕಾರ್ಡ್, ಡೆತ್ ಸರ್ಟಿಫಿಕೇಟ್, ಡಾಕ್ಟರ್ ಸರ್ಟಿಫಿಕೇಟ್ ನಂಗೆ ತಗೊಬಂದು ಕೊಡಿ. ನಾನು ಪರಿಹಾರದ ಹಣ ರಿಲೀಸ್ ಮಾಡಿಸ್ತೀನಿ. ಆಗಬಹುದಾ?
ತುಂಬ ಉಪಕಾರ ಆಯಿತು ಸರ್. ನೀವು ಇಷ್ಟು ಬೇಗ ಒಪ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಸಮಯ ಹಿಡಿಬೋದೇನೋ, ಸಮಸ್ಯೆ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಒಂದು ಕ್ಷಣದಲ್ಲೇ ಸಮಾಧಾನ ಹೇಳಿಬಿಟ್ರಿ. ಬರ್ತೀವಿ ಸರ್. ಸಾಹೇಬ್ರ, ನೋವಿನಾಗಿದ್ದಾಗ ನಿರ್ಧಾರ ಮಾಡಬಾರ್ದಂತ, ಖುಷಿಯಾಗಿದ್ದಾಗ ಮಾತು ಕೊಡಬಾರ್ದಂತ. ನಾನೀಗ ನೋವಲ್ಲೂ ಇಲ್ಲ, ಖುಷಿಲೂ ಇಲ್ಲ. ಮತ್ತು ಇವ್ರಿಗೆ ಯಾಕೆ ಹಿಂಗೆ ಆಶ್ವಾಸನೆ ಕೊಟ್ರಿ ಸಾಹೇಬ್ರ? ಅಲ್ಲ, ರೊಕ್ಕ ಏನು ಮನೆಯಿಂದ ಕೊಡ್ತಾರೇನ್ರಿ? ನೀವಿನ್ನೂ ಮಿನಿಸ್ಟರ್ ಸಾಹೇಬ್ರ ಅಂತ ಮಾತು ಆಡಿಲ್ಲ. ನಾಳೆ ರೊಕ್ಕ ಸಿಗ್ತೈತಿ ಅನ್ನೋ ಆಸೆಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಬರ್ತಾರ ಅವರು. ಸಾಹೇಬ್ರ ನಕ್ರಿ, ಹಂಗಾದ್ರೆ ಇವ್ರ ಕೆಲಸ ಆತು ಅಂತಾನೆ ಲೆಕ್ಕ. ಏನು ನಾಳೆ ಬೆಳಗ್ಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡಲ್ವಾ? ರಾತ್ರಿನೇ ಓಡಾಡಿ ಕಾಲು ನೋವು ಮಾಡ್ಕೋತಾ ಇದೀಯಾ? ಮನೇಲಿ ಇಷ್ಟೊಂದು ಟೆನ್ಷನ್ಸ್ ಇದೆ, ಅದ್ ಹೇಗ್ ನೀನ್ ಮಾತ್ರ ಇಷ್ಟು ಆರಾಮಾಗಿರೋದಕ್ಕೆ ಸಾಧ್ಯ? ನಾವೇ ಟೆನ್ಷನ್ ಮಾಡ್ಕೋಬೇಕು? ಟೆನ್ಷನ್ ಆಗ್ಬೇಕಾಗಿರೋದು ತೀರ್ಥ, ಬಿಕಾಸ್ ಅವ್ನು ಮದುವೆ ಇರೋದು. ಮದುವೆ ಆಗೋವರೆಗೂ ಮಾತ್ರ ಲೈಫು, ಅದಾದ್ಮೇಲೆ ಸ್ಟುಪಿಡಾಗಿ ಮಾತಾಡ್ಬೇಡ. ಇಡೀ ಕಂಪ್ನಿ ಜವಾಬ್ದಾರಿ ನಿತ್ಯನ್ ಕೈಗೆ ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಏನಾಗುತ್ತೆ? ನೀನೇನೇನೋ ಕಲ್ಪನೆ ಮಾಡ್ಕೋಬೇಡ. ಈಗ ಅದು ಕುಮಾರ್ ಕೈಯಲ್ಲಿದೆ, ನೆಕ್ಸ್ಟ್ ಅದು ನಿತ್ಯ ಕೈಗೆ ಹೋಗುತ್ತೆ, ಅಷ್ಟೇ ಅಲ್ವಾ? ಮೈ ಗಾಡ್, ವೈ ಕಾಂಟ್ ಯು ಬಿ ಅ ಲಿಟಲ್ ಸೀರಿಯಸ್? ಲೈಫಲ್ಲಿ ಸೀರಿಯಸ್ ಆಗೋದು ಯಾವಾಗ ನೀನು? ಕಂಪ್ನಿ ಹೋಲ್ ಅಂಡ್ ಸೋಲ್ ನಿತ್ಯ ಮತ್ತೆ ತೀರ್ಥನ್ ಪಾಲಾದ್ರೆ ನಮ್ಮ ಪಾಲಿಗೆ ಏನು ಉಳಿಯಲ್ಲ. ಕಂಪ್ನಿ ಅಥಾರಿಟಿನ ನಾವು ಕಳ್ಕೋಬಾರ್ದು. ಅದಕ್ಕೆ ನಿನಗೆ ಹೇಳ್ತಿರೋದು, ಕೆಲಸ ಬಿಟ್ಟು ಕಂಪ್ನಿ ಜವಾಬ್ದಾರಿನ ತಗೋ ಅಂತ. ನೋ ವೇ, ನನಗೂ ಕಂಪ್ನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಎಷ್ಟೇ ಆಗಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅನ್ಕೊಂಡವಳು ನೀನೇ ತಾನೆ. ನೀನು ಬೇಕಾದ್ರೂ ನೀನು ಕೆಲಸ ಬಿಟ್ಟು ಕಂಪ್ನಿ ಜವಾಬ್ದಾರಿನ ತಗೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗುಡ್ ನೈಟ್. Are you serious? Fed up with this. ಮಮ್ಮಿ 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 ಮಗು ಮೈ ಸುಡ್ತಾ ಇದ್ದಾರೆ. ಅಯ್ಯೋ, ಜ್ವರ ಬಂದಿದೆ ಅನ್ಸುತ್ತೆ. ಅಯ್ಯೋ, ಸರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಒಂದು ನಿಮಿಷ ಇದೆ, ಜ್ವರ ಎಬ್ಸ್ತೆ. ಜಯರಾಮ, ಸಾಧನಾ, 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 ಜಯರಾಮ ಬಾಗಿಲು ತೆಗೀರಿ. ಅತ್ತೆ, ಏನಾಯ್ತು? ಯಾಕೆ ಹೀಗೆ ಬಾಗಿಲು ಮುರಿದೋಗೋಗಿ ತಟ್ತಾ ಇದ್ದೀರಾ? ಪಾಪುಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆಮ್ಮ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಜಯರಾಮನ್ ಸ್ವಲ್ಪ ಎಪ್ಸಮ್ಮ. ಅಯ್ಯೋ, ಜ್ವರ ತಾನೆ, ಒಂದ್ ನಿಮಿಷ ಇರಿ. ತಗೊಳ್ಳಿ, ಈ ಮಾತ್ರೆ ಕೊಡಿ, ಜ್ವರ ಕಡಿಮೆ ಆಗತ್ತೆ. ಬೆಳಿಗ್ಗೆ ಅಷ್ಟ್ರಲ್ಲಿ ಕಡಿಮೆ ಆಗಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋಣ. ಇದೇನಮ್ಮ ಮಾತ್ರೆ ಕೊಡ್ತಿದ್ಯಾ? ಪಾಪುಗೆ ತುಂಬಾ ಜ್ವರ ಇದೆಮ್ಮ. ಇಷ್ಟು ಚಿಕ್ಕ ಜ್ವರಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರಾ? ನೋಡಿ, ನೀವು ಗಾಬರಿಯಾಗಿ ನಮ್ಮನ್ನು ಗಾಬರಿ ಮಾಡ್ಬೇಡಿ. ಏನೂ ಆಗಲ್ಲ. ನಾ ಹೇಳದ್ನಲ್ಲ, ಜ್ವರ ಕಡಿಮೆ ಆಗಿಲ್ಲ ಅಂತಂದ್ರೆ ಬೆಳಿಗ್ಗೆ ಹೋದ್ರಾಯ್ತು. ಅಲ್ಲಮ್ಮ ಅತ್ತೆ, ಹೇಳದ್ನಲ್ಲ, ಈ ಮಾತ್ರೆ ಕೊಡಿ, ಸರಿ ಹೋಗುತ್ತೆ. ಗುಡ್ ನೈಟ್. ಸಾಧನ, ಪದ್ಮ, ಪದ್ದು, ಏನಂತೆ? ಈ ಮಾತ್ರೆ ಕೊಡ್ಬೇಕಂತೆ. ಈ ಮಾತ್ರೆಲಿ ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಬೆಳಗ್ಗೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳಿದ್ಲು ನಿಮ್ಮ ಸೊಸೆ. ಅಯ್ಯೋ, ಏನ್ ಬೇಜವಾಬ್ದಾರಿ ಮಕ್ಕಳು. ಇವ್ರಿಗೆಲ್ಲ ಯಾಕಂತೆ ಮಕ್ಕಳು ಬರೆಯಲ್ಲ. ಕರ್ಕೋ, ನಾನು ತೀರ್ಥನೇ ಎಬ್ಬರಿಸ್ತೀನಿ. ತೀರ್ಥ, ತೀರ್ಥ. ಹಾಪ, ಏನಪ್ಪ ಇಷ್ಟೊತ್ತಲ್ಲಿ? ಧೃತಿಗೆ ಸಿಕ್ಕಾಪಟ್ಟೆ ಜ್ವರ ಕಣೋ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬೇಗ ಬಾ. ನಡಿ. ಇದು ಡೆತ್ ಸರ್ಟಿಫಿಕೇಟು, ಇದು ಆಧಾರ್ ಕಾರ್ಡ್ ಜೆರಾಕ್ಸು, ಇದು ರೇಷನ್ ಕಾರ್ಡು. ಅಕ್ಕ ಫೋಟೋ ಕೇಳಿದ್ನಲ್ಲ, ಈಗ ಅವ್ರು ಹೇಳಿದ್ದೆಲ್ಲ ಐತೆ. ಇದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ಕೊಡೋದಷ್ಟೇ ಬಾಕಿ. ಈ ತರ ಸಕ್ಕರೆ ಪ್ಯಾಕೆಟ್ ತಗೊಳ್ಳೋದು ನಮಗೆ ಗೊತ್ತಿರ್ಲಿಲ್ಲ ಸುಮಿ. ನೀನು ಬರದೇ ಇದ್ದಿದ್ರೆ ನಮ್ಗೆ ದುಡ್ಡು ಸಿಗ್ತಿರ್ಲಿಲ್ಲ ಸುಮಿ.
ಈಗ ಬರುತ್ತಕ್ಕ, ಇಬ್ರು ಕೆಲ್ಸಕ್ಕೆ ಹೋಗ್ತೀರಾ, ಮನೇನೂ ಚೆನ್ನಾಗಿ ನಿಭಾಯಿಸ್ತೀರಾ. ಸರಿ, ಆಮೇಲೆ ಕೌನ್ಸಿಲರ್ ಸಾಹೇಬ್ರು ಈ ಮೀಟಿಂಗ್ ಆ ಮೀಟಿಂಗ್ ಅಂತ ಸಿಗೋದೇ ಇಲ್ಲ. ಬನ್ನಿ ಬೇಗ ಹೋಗೋಣ. ಮತ್ತೆ ಯಾವಾಗ ಬರ್ತೀಯ ನೀನು? ಇನ್ನು ಮನೆಯಿಂದ ಆಚೆನೆ ಬಂದಿಲ್ಲ, ಆಗ್ಲೇ ಮಿಸ್ ಮಾಡ್ಕೊತಿದ್ದೆ ಗುಲಾಬಿ. ನೀನು ಅನ್ನು ಇಲ್ಲಿ ಉಳ್ಕೊಂಡ್ಬಿಡ್ತೀನಿ. ಈ ವಿಜಯಮ್ಮನಿಗೆ ಬಡ್ಡಿ ಕೊಡದೇ ಇರೋರಿಗೆ ಜೋರ್ ಮಾಡೋದ್ ಗೊತ್ತೇ ಹೊರತು ತನ್ನ ಮಗನಿಗೆ ಮೂಗ್ ದಾರ ಹಾಕೋದ್ ಗೊತ್ತಿಲ್ಲ. ಈ ಗೂಳಿ ತನ್ ಬೀದಿನ್ ಮಾತ್ರ ಮೇಯ್ತದೆ ಅಂತ ಅನ್ಕೊಂಡ್ರೆ ಇದೇನಿದು ಪಕ್ಕದ ಬೀದಿಗೂ ಬಂದ್ಬಿಟ್ಟಾಯ್ತಲ್ಲ. ಇದನ್ನ ಹಿಂಗೆ ಬಿಟ್ರೆ ಗಂಡ ದಿಕ್ಕಿಲ್ಲದ ಮನೆಗೂ ಬಂದ್ಬಿಡ್ತೈತೆ ಅಷ್ಟೇ. ವಿಜಯಮ್ಮ ಅಪ್ಪಪೊಲಿಗೆ ಮದುವೆ ಮಾಡಬೇಕು ಅಂತಿದ್ದಾರೆ. ಅವನಿಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳು? ಯಾವ ಹುಡುಗಿ ತಾನೆ ಇಂಥವನು ಮದುವೆ ಆಗಿ ತನ್ನ ಜೀವನ ಹಾಳು ಮಾಡ್ಕೋತಾಳೆ ಹೇಳು? ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ನಿಮ್ಮ ಅಪ್ಪ ಹುಷಾರಾಗಿ ಬರ್ಲಿ, ಆಮೇಲೆ ಮದುವೆ ವಿಚಾರ ಮಾತಾಡೋದಂತೆ. ಎಷ್ಟೇ ಆಗ್ಲಿ ನೀ ನನ್ನ ಮನೆ ಸೊಸೆ ಆಗೋಳಲ್ವೇ? ಗುಲಾಬಿ ಅಪ್ಪ, ಯಾಕೆ ಓಡಾಡಿ ಆಯಾಸ ಮಾಡ್ಕೋತೀಯ? ಸುಮ್ಮನೆ ಮಲ್ಕೊಳ್ಳೋದಲ್ವಾ? ಏನ್ ಮಲ್ಕೊಳ್ಳೋದು? ರಾಜಿ, ಅಪ್ಪ, ನಮ್ಮ ಸುಮ್ರಿಗೆ ಏನಾರು ತೊಂದರೆ ಆಗೈತೆ ನಾವ? ಇಲ್ವಲ್ಲ, ಯಾಕಪ್ಪ ಹಿಂಗೆ ಕೇಳ್ತಿದ್ಯಾ? ನಾನು ಆಸ್ಪತ್ರೆಯಿಂದ ಬಂದಾಗ್ಲಿಂದ ನೋಡ್ತಿದ್ದೀನಿ, ಏನೋ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತಾವಳೆ. ಮುಖದಲ್ಲಿ ಕಳೆ ಇಲ್ಲ, ಮಾತಲ್ಲಿ ಚುರುಕಿಲ್ಲ, ಕಣ್ಣಲ್ಲಿ ಹೊಳಪಿಲ್ಲ, ಏನೋ ಮನಸ್ಸೊಳಗಡೆ ಬೆಟ್ಟದಷ್ಟು ದುಃಖ ತುಂಬ್ಕೊಂಡು ಕೊರಗ್ತಾವಳೆ ಕಣವ. ಏನಾಗೈತೆ ಮಗಳೇ? ಅಕ್ಕನ ಮನ್ಸಲ್ಲಿ ಏನಿದೆ ಅಂತ ನಾನು ಹೆಂಗಪ್ಪ ಹೇಳಲಿ? ನಿನಗೇನಾದ್ರೂ ಆಗ್ಬಿಡುತ್ತೇನೋ ಅಂತ ಅಕ್ಕ ಹೆದರ್ಕೊಂಡಿದ್ಲು ಏನೋ. ಇಲ್ಲ ಕಣವ, ಆ ಕಾರಣ ಅಲ್ಲ ಕಣವ, ಬೇರೆ ಏನೋ ಕಾರಣ ಅದೇ ಮುಚ್ಚಿಟ್ಟವಳೆ. ಬಹುಶಃ ನಿನ್ನ ಆಪರೇಷನ್ಗೆ ಅಕ್ಕ ಲಕ್ಷಗಟ್ಟಲೆ ಸಾಲ ಮಾಡಿದಾಳಲ್ಲ, ಅದನ್ನೆಲ್ಲ ಹೇಗೆ ತೀರಿಸ್ಬೇಕು ಅನ್ನೋ ಚಿಂತೆ ಇರಬೇಕು ಅವಳಿಗೆ. ಲಕ್ಷ ಸಾಲ ಮಾಡೋಳ? ಒಂದಲ್ಲ ಅಪ್ಪ, 4 ಲಕ್ಷ. 4 ಲಕ್ಷ? ಅಯ್ಯೋ, ಹೆಂಗ್ ಸಾಲ ಮಾಡಲ್ವ? ಯಾರೋ ಕೊಟ್ಟವರು 4 ಲಕ್ಷ. ಏ ರಾಜಿ, ಓದ್ಕೊಳ್ದೆ ಏನೇ ಮಾಡ್ತಿದ್ಯಾ? ಅಪ್ಪ, ನೀನ್ ಯಾಕೆ ಮಲ್ಕೊಳ್ದೆ ಹೊರಗೆ ಕೂತಿದ್ಯಾ? ಅಕ್ಕನೇ ಬಂದ್ಲಲ್ಲಪ್ಪ, ಅವಳ ಹತ್ರನೇ ಕೇಳು. ಏನ್ ವಿಷಯ? ಅಕ್ಕ, ಯಾರ ಹತ್ರ ಸಾಲ ಮಾಡಿದ್ಯಾ ಅಂತ ಅಪ್ಪ ಕೇಳ್ತಿದ್ದಾರೆ. ಅಪ್ಪ, ಅದ್ರ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ, ತಗೋ ಮಾತ್ರೆ. ಅಲ್ಲ ಕಣವ, ಬಿದ್ದೋಗ ಬರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ಯಲ್ಲ ಮಗಳೇ. ಇನ್ನೊಂದ್ಸಲ ನೀನ್ ಹಾಗೆ ಮಾತಾಡಿದ್ರೆ ನನ್ ಮೇಲೆ ಆಣೆ. ಇಷ್ಟು ಸಲನಪ್ಪ ಹೇಳೋದು. ಅಮ್ಮ ನಮ್ಮನ್ನೆಲ್ಲ ಬಿಟ್ಟೋದ್ಮೇಲೆ
ನಮ್ಗೆ ಅಂತ ಇರೋದು ನೀನು ಒಬ್ನೇ. ನನ್ಗೆ ದುಡ್ಡು ಮುಖ್ಯ ಅಲ್ಲ, ನೀನ್ ಮುಖ್ಯ ಅಪ್ಪ. ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೇನೆ. ನನ್ ಪ್ರಾಣ ಕೊಡೋಕ್ಕೂ ಸಿದ್ಧ ಅಪ್ಪ. ನನ್ನ ಮಗಳಲ್ಲ ತಾಯಿ, ಎತ್ತ ತಾಯಿ ಕಣವ. ಅಪ್ಪ ನೀನ್ ಅಳ್ಬೇಡ, ನೀನ್ ಹತ್ತು ನಂಗೂ ಅಳಿಸ್ಬೇಡ. ತಗೋ ಮಾಡ್ತೇನೆ ಹೋಗು. ಸುಮ್ಮನೆ ಅಷ್ಟೊಂದು ದುಡ್ಡು ಯಾರವ ಕೊಟ್ರು? ಭಾಳ ವಿಜಯನ್ ಮಾತ್ರ ಸಾಲ ತಗೊಂಡಿಲ್ಲ ಅಲ್ವೇನವ? ಅಷ್ಟೊಂದು ದುಡ್ಡು ಯಾರವ ಕೊಟ್ರು? ಭಾಳ ವಿಜಯನ್ ಮಾತ್ರ ಸಾಲ ತಗೊಂಡಿಲ್ಲ ಅಲ್ವೇನವ? ಯಾಕೆಂದ್ರೆ ಹೋದ ವಾರ ಮನೆಗೆ ಬಂದಿದ್ಲು, ನಿನ್ನ ರಾಜಿಗೆ ಕಾಲೇಜ್ಗೆ ಅಂತ ಸಾಲ ಇಸ್ಕೊಂಡಿದ್ದಲ್ಲ, ಅದನ್ನೇ ಮುಂದಿಟ್ಕೊಂಡು ನನ್ನ ಮಗನಿಗೆ ನಿನ್ನ ಮಗಳನ್ನ ತಂದ್ಕೊ ಅಂದ್ಲು. ಎಲ್ಲಿತ್ತೋ ಪಾಪ ನನಗೆ ಸಿಟ್ಟು ನೆತ್ತಿಗೆ ಏರ್ಬಿಡ್ತು. ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಟ್ಟೆ ಅವಳನ್ನ. ರಾಜ್ಕುಮಾರ್ನಂತ ನಿಂಗೆ ಮದುವೆ ಮಾಡ್ಕೊಡ್ಬೇಕಾದ್ ನಿನ್ನ ಆ ಕಿರಾತನ ಕೈ ಕೊಡಕ್ಕಾಯ್ತದ? ಇಲ್ಲ ಕಣವ, ಅವಳ ಹತ್ರ ನೀನು ದುಡ್ಡು ಇಸ್ಕೊಂಡಿಲ್ಲ ಅಲ್ವೇನವ? ನಿನ್ನೆ ಕೇಳ್ತಿರೋದು, ಹೇಳವ್ವ. ಅಪ್ಪ ನೀನ್ ಎಷ್ಟು ಆರಾಮ ಮಾಡ್ತೀಯೋ ಅಷ್ಟು ಬೇಗ ಹುಷಾರಾಗ್ತೀಯ ಅಂತ ಹೇಳೋರು ಡಾಕ್ಟ್ರು. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂಡ್ಬೇಡಪ್ಪ. ಇದನ್ನ ನನಗ್ ಬಿಟ್ಬಿಡು, ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ. ಅಯ್ಯಯ್ಯೋ, ಇದೇನಿದು ಅಕ್ಷರಗಳೇ ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಜಮಾನ್ರೆ ಹಾ? ಕನ್ನಡಕ ಇಲ್ಲಿದೆ, ಹಾಕೊಳ್ಳಿ. ಕನ್ನಡಕ್ಕೆ ಹಾಕೊಂಡಿಲ್ವಾ? ಅಪ್ಪ ಧೃತಿ ಇವಾಗ ಹೇಗಿದ್ದಾಳೆ? ಅವಳಿಗೆ ಏನಾಗಿದೆ ಜಾನು? ರೀ ಮತ್ತೆ ಮರ್ತ್ರ? ಧೃತಿಗೆ ರಾತ್ರಿ ಎಲ್ಲ ಜ್ವರ ಇತ್ತು ತಾನೆ? ಅಯ್ಯೋ ಹೌದಲ್ವಾ, ಹೀಗಾಗಿದ್ದಾಳೆ? ಜ್ವರ ಕಡಿಮೆ ಆಗಿದೆ, ಪರವಾಗಿಲ್ಲ. ಬೆಳಗ್ಗೆ ಅಷ್ಟರಲ್ಲಿ ಜ್ವರ ಕಮ್ಮಿ ಆಗುತ್ತೆ, ಏನು ಟೆನ್ಷನ್ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ರು. ಅವ್ರು ಹೇಳ್ದಾಗೆ ಆಯ್ತು ನೋಡಿ. ನಿಮ್ಮ ಅತ್ತಿಗೆ ಹೇಳಿದಕ್ಕಲ್ಲ ಆಗಿತ್ತು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಕ್ಕೆ ಹುಷಾರಾಗಿದೆ. ಹಾ ಅದನ್ನ ಹೇಳು. ಬರೀ ಮಕ್ಕಳನ್ನ ಹೆತ್ಬಿಟ್ರೆ ಸಾಲದು, ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿನೂ ಇರಬೇಕು. ಅದ್ ಸರಿ, ಹೆತ್ತ ತಾಯಿಗೆ ಇಲ್ದೇ ಇರೋ ಕಾಳಜಿ ಇದ್ದಕ್ಕಿದ್ದಾಗೆ ಧೃತಿ ಮೇಲೆ ನಿನಗ್ಯಾಕೆ? ಅತ್ತೆ, ಯಾಕೆ ಯಾವಾಗ್ಲೂ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಿರ್ತೀರಾ? ಏನಾದ್ರೂ ಹೇಳೋ ಹಾಗಿದ್ರೆ ನೇರವಾಗಿ ಹೇಳಿ. ನೇರವಾಗೇ ಹೇಳ್ತಾ ಇದ್ದೀನಿ, ನೀನು ನಿನ್ ಗಂಡ ನಿನ್ನೆ ರಾತ್ರಿ ಮಾಡಿದ್ದು ತಪ್ಪು. ಮಗುಗೆ ಅಷ್ಟು ಜ್ವರ ಇದ್ದಾಗ ನೀವಿಬ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ನೀನ್ ಕೊಟ್ಟಿದ್ ಮಾತ್ರೆಯಿಂದ ಮಗುಗೆ ಹುಷಾರಾಗ್ಲಿಲ್ಲ. ನಾನು ತೀರ್ಥ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಕ್ಕೆ ಹುಷಾರಾಗಿದ್ದು. ಏನೇ ಆಗ್ಲಿ, ನೀನು ನಿನ್ ಗಂಡ ತಂದೆ ತಾಯಿ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಲಿಲ್ಲ. ಓ, ಈಗ ಅಪ್ಪ ಅಮ್ಮ ಹೇಗಿರ್ತಾರೆ, ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಅನ್ನೋದನ್ನ ನೀವ್ ನನಗ್ ಪಾಠ ಮಾಡ್ತೀರಾ? ಅತ್ತೆ, ಮಕ್ಳಿಗೆ ಜ್ವರ ಬರೋದು ಸಹಜ. ಚಿಕ್ಕ ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ಪ್ಯಾನಿಕ್ ಆಗಿ ಮನೆಯವ್ರೆಲ್ರಿಗೂ ಯಾಕೆ ಗಾಬರಿ ಮಾಡ್ತೀರಾ? ನೋಡಿ, ಜ್ವರ ಬಂತು ಅಂತ ಮಾಡೋ ಕೆಲ್ಸ ನಿದ್ದೆ ಎಲ್ಲ ಬಿಟ್ಟು ಕೂರಕ್ಕಾಗತ್ತಾ? ಹಾಗೆ ಮಾಡಿದ್ರೆ ಜ್ವರ ಹೊಟ್ಟೋಗುತ್ತಾ? ಯಾಕತ್ತೆ ಇಷ್ಟು ಸಣ್ಣ ವಿಷಯನ ಎಕ್ಸಾಜರೇಟ್ ಮಾಡ್ತೀರಾ? ನನಗೆ ನನ್ನ ಮಗಳ ಬಗ್ಗೆ ಕಾಳಜಿ ಇದೆ. ಆ ಕಾಳಜಿನ ಹೀಗೆ ನಿದ್ದೆ ಬಿಟ್ಟೆ ತೋರ್ಸ್ಬೇಕು ಅನ್ನೋದೇನಿಲ್ಲ. ತೋರ್ಕೆ ಪ್ರೀತಿ ಪ್ರದರ್ಶನ ಮಾಡೋ ಅವಶ್ಯಕತೆನೂ ನನ್ಗಿಲ್ಲ. ಅಂದ್ರೆ ನಮ್ ಪ್ರೀತಿ ತೋರ್ಗೆ ಪ್ರೀತಿ ಅಂತಾನ ನಿನ್ ಮಾತಿನ ಅರ್ಥ? ನಾನ್ ಹಾಗೆ ಹೇಳ್ತಿಲ್ಲ ಅತ್ತೆ,
ನೀವ್ ಹಾಗೆ ಅನ್ಕೋತಾ ಇದ್ದೀರಾ. ಸಾಧನಾ, ನಾನೊಂದು ವಿಷಯ ಹೇಳ್ತೀನಿ, ತಿಳ್ಕೊ ಮಗು. ನೋಡು, ತಾಯಿಯಾದವಳು ಮಕ್ಕಳನ್ನ ಅಕ್ಕರೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ನೋಡ್ಕೋಬೇಕು ಕಣಮ್ಮ. ಅವಕ್ಕೇನಾದ್ರೂ ಒಂದಿಷ್ಟು ಏಟಾಯ್ತು ಅಂತ ತಿಳ್ಕೊ, ಅಮ್ಮ ಅಂತ ಕರಿತೇವೆ ಹೊರತು ಅಪ್ಪ ಅಂತ ಕರೆಯಲ್ಲ, ಅಜ್ಜಿ ಅಂತ ಕರೆಯಲ್ಲ. ನಿನಗೊಂದು ಉದಾಹರಣೆ ಹೇಳ್ತೀನಿ, ಬೇಜಾರಾಗ್ಬೇಡ. ನಮ್ಮಮ್ಮ ಏನಾದರೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರ್ಲಿಲ್ಲ ಅಂದಿದ್ರೆ ನಾನು ಈ ಮನೆ ಕಟ್ಟಕ್ಕೆ ಆಗ್ತಾ ಇತ್ತಾ? ಇವಳನ್ನ ನಾನು ಮದುವೆಗಕ್ಕೆ ಆಗ್ತಾ ಇತ್ತಾ? ನೀವೆಲ್ಲ ಎಲ್ಲಿರ್ತಾ ಇದ್ರಿ? ನಿನ್ ಕೈ ಮುಗಿದು ಬೇಡ್ಕೊಳ್ತೀನಿ ತಾಯಿ, ಆ ಮಗುನ ಚೆನ್ನಾಗಿ ನೋಡ್ಕೊಮ್ಮ. ನಾನ್ ನೋಡ್ಕೊಳಲ್ಲ ಅಂತ ಯಾವಾಗ ಹೇಳ್ದೆ ಮಾವ? ನಾನು ನನ್ನ ರೀತಿಲಿ ನನ್ನ ಡ್ಯೂಟಿನ ಮಾಡ್ತಾ ಇದ್ದೀನಿ. ಯಾಕೆ ಯಾವಾಗ್ಲೂ ನೀವ್ ಹೇಳ್ದಾಗೆ ಕೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? 3 ಹೊತ್ತು ನಂಗೆ ಮಗುನ್ ನೋಡ್ತಾ ಕೂತಿರೋದಕ್ಕಾಗೋದಿಲ್ಲ. ಇಷ್ಟು ಕಷ್ಟ ಆಗತ್ತೆ ಅನ್ನೋದಾದ್ರೆ ಕೇರ್ ಟೇಕರ್ನ ಅಪಾಯಿಂಟ್ ಮಾಡ್ತೀನಿ. ಸಂಬಳನೂ ನಾನೇ ಕೊಡ್ತೀನಿ, ನೀವ್ ಯಾರು ಕೊಡೋದ್ ಬೇಡ. ಹಾಗೆ ನೀವ್ಯಾರು ಮಗುನ ನೋಡ್ಕೊಳ್ಳೋದು ಬೇಡ. ಅಮ್ಮ ಇಲ್ಲದ ನನ್ಗೆ ನೀನೇ ಅಮ್ಮ. ಅಪ್ಪನ ಹತ್ರ ಹೇಳ್ಕೊಳಕ್ಕಾಗದೆ ಇರೋದನ್ನೆಲ್ಲ ನಾನು ನಿನ್ನ ಹತ್ರ ತಾನೇ ಹೇಳ್ಕೊಳ್ಳೋದು. ಎಂತ ಕಷ್ಟ ಬಂದ್ರು ಅದರಿಂದ ನಿವಾರಿಸಿ ನನ್ನ ಕಾಪಾಡ್ತಾ ಬಂದಿದ್ಯಾ. ಆದ್ರೀಗ ಇಂಥದ್ದೊಂದು ದೊಡ್ಡ ಪರೀಕ್ಷೆ ಇಡ್ತೀಯ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೇಗ್ ನನ್ನನ್ನು ಸಿಕ್ಕಾಕ್ಸ್ಬಿಟ್ಟೆ ಅಲ್ಲ ನೀನು. ಒಂದ್ ಕಡೆ ಅಪ್ಪನ ಜೀವನ, ಇನ್ನೊಂದ್ ಕಡೆ ನನ್ನ ಜೀವನ, ಎರಡರಲ್ಲೊಂದು ನಾರಿಸ್ಕೊ ಅಂದ್ರೆ ಯಾವ ಮಗಳು ತಾನೇ ತನ್ನ ಜೀವನ ನಾರಿಸ್ಕೋತಾಳೆ ಹೇಳು? ನಾನು ವಿಜಯಕ್ಕನ ಮಗನ ಮದ್ವೆ ಆಗೋದು ನಿನಗಿಷ್ಟನಾ? ನನಗಂತೂ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೂ ನನಗಾಗ್ತಿಲ್ಲ. ಒಂದ್ ವೇಳೆ ಪರಿಸ್ಥಿತಿಗೆ ಸಿಕ್ಬಿದ್ದು ನಾನ್ ಮದ್ವೆಗೆ ಒಪ್ಕೊಂಡ್ರು ಅಪ್ಪ ಒಪ್ತಾರ? ಅಪ್ಪನ ಇಷ್ಟದ ವಿರುದ್ಧವಾಗಿ ನಾನ್ ಮದ್ವೆ ಆಗಕ್ ಆಯ್ತದ? ಎಂತ ಸುಳಿಲ್ ಸಿಕ್ಕಾಕ್ಸ್ಬಿಟ್ಟೆ ನೀನ್ ನನ್ನ ಮುಳುಗ್ಸೋದು ತೇಲ್ಸೋದು ನಿನ್ ಕೈಯಲ್ಲಿದೆ. ಸಮಸ್ಯೆನ ಸೃಷ್ಟಿ ಮಾಡ್ದೋಳು ನೀನೆ, ಈಗ ಅದಕ್ಕೆ ಪರಿಹಾರ ಕೊಡ್ಬೇಕಾದವಳು ನೀನೆ. ಹೆಂಗಾದ್ರೂ ಮಾಡಿ ನನ್ನ ಕಾಪಾಡು. ಸುಮ್ಮನೆ ಅಲ್ಲಯ್ಯ ತೀರ್ಥ, ನಿನ್ನಿಷ್ಟಕ್ಕೆ ನೀನು ಪರಿಹಾರ ಕೊಡ್ರಿ ಅಂದರೆ ಹೇಗೆ? ಅದಕ್ಕೆಲ್ಲ ಎಷ್ಟೊಂದು ಫಾರ್ಮಾಲಿಟೀಸ್ ಗೊತ್ತಾ ಸರ್? ನಾವೀಗ ಫಾರ್ಮಾಲಿಟೀಸ್ ಅಂತ ಕೂತ್ರೆ ವೋಟ್ ಬ್ಯಾಂಕ್ನ ಕಳ್ಕೋಬೇಕಾಗತ್ತೆ. ಆ ಹುಡುಗಿ ಹಿಂದೆ ಇಡೀ ಕಾಲನಿ ಇದೆ ಸರ್. ಅವಳೊಂದು ಮಾತು ಹೇಳಿದ್ರೆ ಸಾಕು, ಮ್ಯಾಕ್ಸಿಮಮ್ ವೋಟ್ಸ್ ನಮಗೆ ಸಿಗುತ್ತೆ. ಇವಾಗ ಅವರು ಕೊಡ್ಸೋ ಒಂದಿಷ್ಟು ಪರಿಹಾರ ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಆ ಜನರ ಪ್ರೀತಿ ಗೌರವ ಹೆಚ್ಚುತ್ತೆ ಸರ್. ಯೋಚನೆ ಮಾಡಿ. ಈಗ ಅವರಿಬ್ಬರಿಗೂ ಹಣ ಕೊಡ್ತೀನಿ ಅಂತ ಇಟ್ಕೋ. ನಾಳೆ ಯಾವುದೋ ಕಾರಣಕ್ಕೆ ಆಕಸ್ಮಿಕವಾಗಿ ಸತ್ತವರ ಮನೆಯವರು ನಮಗೂ ಪರಿಹಾರ ಕೊಡ್ರಿ ಅಂದರೆ ಹೇಗ್ರಿ ಕೊಡೋಕ್ಕಾಗುತ್ತೆ? ಅದು ಹಾಗಲ್ಲ ಸರ್. ಅದು ತೀರ್ಥ, ನಿನ್ನ ಆತಂಕ ನನಗೂ ಅರ್ಥ ಆಯ್ತು. ಆದರೆ ರೂಲ್ಸ್ ಅಂದರೆ ರೂಲ್ಸ್ ಅಲ್ವಾ? ಇಷ್ಟಕ್ಕೂ ಅವರಿಬ್ಬರು ಸರ್ಕಾರಿ ಕೆಲಸ ಮಾಡ್ತಾ ಇರಲಿಲ್ಲ. ಸರ್ಕಾರಿ ಕೆಲಸಕ್ಕೋಸ್ಕರ ಚರಂಡಿಗೆ ಇಳಿದಿರಲಿಲ್ಲ. ಸುರಕ್ಷತೆ ಬಗ್ಗೆ ಗಮನ ಕೊಡದೆ ಬೇಜವಾಬ್ದಾರಿಯಿಂದ ಪ್ರಾಣ ಕಳ್ಕೊಂಡವ್ರೆಲ್ರಿಗೂ ನಾವು ಪರಿಹಾರ ಕೊಡ್ತಾ ಹೋಗೋದು ಕಷ್ಟ ಆಗತ್ತೆ.
ಸಾರ್ವಜನಿಕ ತೆರಿಗೆ ಹಣನ ತಪ್ಪಾಗಿ ಬಳಸ್ಕೊಂಡಂಗಾಗತ್ತೆ. ಸರ್, ನೀವು ಹೇಳ್ತಿರೋದು ನನಗೂ ಅರ್ಥ ಆಗ್ತಾ ಇದೆ. ಪರ್ಸ್ನಲಿ ನನ್ನಿಂದ ಎಷ್ಟು ಸಹಾಯ ಮಾಡಕ್ ಸಾಧ್ಯನೋ ನಾನಷ್ಟು ಮಾಡಿದ್ದೀನಿ. ಸರ್ಕಾರದಿಂದ ಏನು ಪರಿಹಾರ ಕೊಡ್ಸೋಕ್ಕಾಗಿಲ್ಲ ಅಂದ್ರೂ ಕೊನೆ ಪಕ್ಷದ ವತಿಯಿಂದಾದರೂ ಏನಾದ್ರು ಪರಿಹಾರ ಕೊಡ್ಸಿದ್ರೆ ನಮಗೆ ನಷ್ಟಕ್ಕಿಂತ ಲಾಭನೇ ಹೆಚ್ಚು ಸರ್. ಗುಡ್, ವೆರಿ ಗುಡ್. ಆದರೆ ಇದನ್ನ ನಾನೊಬ್ಬನೇ ತೀರ್ಮಾನ ತಗೊಳಕ್ಕಾಗೋದಿಲ್ಲ. ನಮ್ಮ ಪಕ್ಷದ ಮುಖಂಡರ ಹತ್ರನೂ ಮಾತಾಡ್ತೀನಿ, ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಆ ಕಾಲೋನಿ ಜನರನ್ನ ನೀನೇ ಮ್ಯಾನೇಜ್ ಮಾಡು. ಆಮೇಲೆ ಆ ಮನೆ ಓನರ್ನ ಕರೆಸಿ ಸ್ವಲ್ಪ ಜೋರಾಗಿ ಮಾತಾಡಿ ಅವನಿಂದ ನಾನು ಸ್ವಲ್ಪ ಹಣ ಕೊಡು. ಸರಿ ಸರ್, ನಿಮ್ಮ ಪ್ರಯತ್ನ ನೀವು ಮಾಡಿ, ನಾನಲ್ಲಿ ಮ್ಯಾನೇಜ್ ಮಾಡ್ತೀನಿ. ಒಳ್ಳೆ ಮಧ್ಯಾಹ್ನದಷ್ಟೊತ್ತಿಗೆ ಬಿಸಿಲು ತುಂಬಾ ಇರುತ್ತಲ್ವಾ? ನೀನ್ ಈ ತರ ಬಿಸಿಲಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋದು ನನಗೊಂಚೂರು ಇಷ್ಟ ಆಗಲ್ಲ. ವಿಜಯಮ್ಮನ ಮನೆ ಸೊಸೆ ಆಗೋಳು ನೀನು ಈ ತರ ಚಿಲ್ಲರೆ ಕೆಲಸ ಎಲ್ಲ ಮಾಡೋದ್ ಬೇಕಾ? ನೀನು 10 ದಿನದಲ್ಲಿ ದುಡಿಯೋ ದುಡ್ಡನ್ನ 10 ಏರಿಯಾ ಸುತ್ತಿ ಅರ್ಧ ದಿನದಲ್ಲಿ ಕಲೆಕ್ಟ್ ಮಾಡ್ತೀನಿ, ಅಷ್ಟು ಬರುತ್ತೆ ಬಡ್ಡಿ. ಯಾಕೆ ಏನು ಮಾತಾಡ್ತಾ ಇಲ್ಲ? ಕೋಪನಾ? ಓ, ಗೊತ್ತಾಯ್ತು. ನಿನ್ನೆ ನನ್ನ ನೆಹರು ರೋಡಲ್ಲಿ ನೋಡಿದ್ಯಲ್ಲ, ಸಿಟ್ಟು ಬಂತ? ನೋಡು, ನಾನಲ್ಲಿಗೆ ಬಡ್ಡಿ ಹಣ ಕಲೆಕ್ಟ್ ಮಾಡಕ್ಕಷ್ಟೇ ಹೋಗಿದ್ದು, ಬೇರೇನು ಕೆಲಸ ಇರಲಿಲ್ಲ, ಯಾವ ಉದ್ದೇಶನೂ ಇರಲಿಲ್ಲ. ಈ ಬಡವ್ರ ಕಾಲೋನಿಲಿ ಒಬ್ಬ ಶ್ರೀಮಂತ ಇದ್ರೆ ಮುಗೀತು, ಅವನ ಬಗ್ಗೆ ಕೆಟ್ಟದಾಗ ಆಡ್ಕೊಳ್ಳೋರೇ ಹೆಚ್ಚು. ಸತ್ಯ ಏನು ಅಂತ ಯಾರು ನೋಡಲ್ಲ. ಸುಮ್ಮನೆ ಕಾಲೋನಿಲಿ ಜನಗಳು ನನ್ನ ಕೆಟ್ಟವನೇ ಅನ್ನೋದು, ಆದ್ರೆ ನಾನು ತುಂಬಾ ಒಳ್ಳೆಯವನು, ನಮ್ಮ ಅಮ್ಮನಾಣೆ. ಏನ್ ಸುಮ್ಮನೆ ಇದು? ಅವಾಗ್ಲಿಂದ ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ, ನೀನ್ ಏನು ಮಾತೇ ಆಡ್ತಾ ಇಲ್ಲ. ಏನಾದ್ರೂ ಹೇಳ್ಬಾರ್ದಾ? ಓ, ಏನ್ ಸಮಾಚಾರ? ನೀವಿಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ದೇವಸ್ಥಾನಕ್ಕೆ ಅಂತ ಬಂದಿದ್ದೆ, ಇಲ್ಲೇ ಹೂ ತಗೋತಾ ಇದ್ದೆ. ಪಾಪ ನಿಮ್ಮಕ್ಕ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದಾಳೆ ನೋಡು. ಒಬ್ಳೆ ಮನೆ ನಡೆಸ್ತಾಳೆ, ನೀನು ಓದು ನೋಡ್ಕೋತಾಳೆ, ಈಗ ನಿಮ್ಮಪ್ಪನ ಹಾಸ್ಪಿಟ್ಲ್ ಖರ್ಚು ನೋಡ್ಕೋತಾ ಇದ್ದಾಳೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀನು ತುಂಬಾ ಚೆನ್ನಾಗಿ ಓದ್ಬೇಕು, ನಿಮ್ಮ ಅಕ್ಕಂಗೆ ಒಳ್ಳೆ ಹೆಸರು ತರಬೇಕು. ಕರೆಕ್ಟಾಗಿ ಹೇಳಿದ್ನ? ಸರಿ, ನಾನು ಬರ್ತೀನಿ. ಅಕ್ಕ, ಅಷ್ಟೊತ್ತಿಂದ ಅವನ್ ಇಲ್ಲೇನ್ ಮಾಡ್ತಿದ್ದ? ಸಾಲ ತಗೊಂಡಿದ್ಯಾ ಅಂತ ಸದ್ರ ಬಿಡ್ಬೇಡ. ನೀನ್ ಹಿಂಗೆ ಸುಮ್ನೆ ಇದ್ರೆ ಅವನ್ ಇದೇ ತರ ಜಾಸ್ತಿ ಆಡ್ತಿರ್ತಾನೆ. ಅದ್ಯಾಕ ಅವ್ರಿಬ್ರು ಕಂಡ್ರೆ ಅಷ್ಟ್ ಹೆದರ್ಕೆ ನಿನ್ಗೆ? ಅವತ್ ಹಾಸ್ಪಿಟ್ಲಲ್ಲೂ ಹೀಗೆ ಏನೋ ಪ್ರಪಂಚನೇ ಮುಳುಗ್ ಹೋಗಿರೋ ಹಾಗೆ ನಿಂತ್ಕೊಂಡಿದ್ದೆ. ಏನ್ ವಿಷಯ? ಅದಂಗಿರ್ಲಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಕಾಲೇಜ್ ಇಲ್ವಾ ನಿಂಗೆ? ಸರಿ ಹೋಯ್ತು, ಅಂಗಿತಾಪ ಅಂತ ನೀನೇ ತಾನೇ ಕರ್ದೆ. ನಾನ್ ಹೇಳದ್ನಾ? ಯಾಕೆ? ಅಯ್ಯೋ ದೇವ್ರೆ, ಅಪ್ಪನ ಔಷಧಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಲ್ಲಕ್ಕ. ಹೌದಲ್ವಾ, ಮರ್ತೇ ಬಿಟ್ಟೆ ಕಣೆ. ಅಕ್ಕ, ಏನಾಯ್ತು ನಿನ್ಗೆ? ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ. ಏನಿಲ್ಲ, ನಾನ್ ಸಂಜೆ ಬರೋದು ಹೊತ್ತಾಗತ್ತೆ, ಹಂಗಂತ ನೀನೇ ಅಡ್ಗೆ ಮಾಡ್ತಾ ಕೂತ್ಬಿಟ್ಯಾ? ನಾನ್ ಬಂದ್ ಮಾಡ್ತೀನಿ, ನೀನ್ ಕೂತ್ಕೊಂಡು ಓದ್ಕೊ.
ಮತ್ತೆ ಕೊಡ್ತೀಯನೋ? ಯಾಕೋ ಹೀಗೆ ಹೊಟ್ಟೆ ಉರಿಸ್ತೀಯ? ಕುಡಿಬೇಡ ಕುಡಿಬೇಡ ಅಂತ 1000 ಸತಿ ಹೇಳಿದ್ರು ನಿನಗೆ ಅರ್ಥ ಆಗಲ್ವೇನೋ? ಅಲ್ಲ ಕಣೋ, ಹೀಗೆ ಮೈ ಮೇಲೆ ಪ್ರೆಗ್ನೆನೇ ಇಲ್ದೆ ಓಡಿಸ್ಕೊಂಡ್ ಬಂದಿದೆಯಲ್ಲ, ಜೀವಕ್ಕೇನಾದ್ರೂ ಅಪಾಯ ಆಗಿದ್ರೆ ಏನೋ ಗತಿ? ಯಾಕೋ ನೀನ್ ಅರ್ಥನೇ ಮಾಡ್ಕೋತಾ ಇಲ್ಲ? ನೀನ್ ಕುಡಿತಾ ಇರೋದು ವಿಷ ಕಣೋ, ವಿಷ. ಅದು ಹಂತ ಹಂತವಾಗಿ ನಿನ್ನೆ ನುಂಗ್ಬಿಡುತ್ತೆ. ನಾನು ಕುಡಿತಿರೋದು ವಿಷ ಅಂತೆ. ಕುಡಿದು ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಏನ್ ಗತಿ ಅಂತ ಅಮ್ಮ ಬೇಜಾರು ಮಾಡ್ಕೋತಿದ್ದಾಳೆ. ಆದ್ರೆ ಅವ್ರಿಗೇನ್ ಗೊತ್ತು, ನೀನ್ ಯಾವತ್ ಬ್ರೇಕಪ್ ಮಾಡ್ಕೊಂಡು ನನ್ ಬಿಟ್ಟು ಹೋದ್ಯೋ ಅವತ್ತೇ ನಾನು ಸತ್ತೋದೆ ಅಂತ. ಯಾಕೆ ನಾನು ಅರ್ಧ ದಾರಿಯಲ್ಲ ಬಿಟ್ಟು ಹೋದೆ? ಹೋದೆ, ಇಷ್ಟೊಂದು ಪ್ರೀತಿ ಯಾಕೆ ಕೊಟ್ಟು ಹೋದೆ? ಬದುಕೋದಕ್ಕೂ ಆಗ್ತಿಲ್ಲ, ಸಾಯೋದಕ್ಕೆ ಧೈರ್ಯ ಸಾಲ್ತಿಲ್ಲ. ನೀನಿಲ್ದೇ ಇರೋಕೆ ಆಗ್ತಿಲ್ಲ ಬೇಬಿ. ಎಲ್ರಿಗೂ ನಮಸ್ಕಾರ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋದು ಬರೀ ಸಿನಿಮಾ ಡೈಲಾಗ್ ಅಲ್ಲ. ಆ ಮಾತು ನಮ್ಮ ಕೌನ್ಸಿಲರ್ ಸಾಹೇಬ್ರ ವಿಷಯದಲ್ಲಿ ವೇದವಾಕ್ಯನೇ ಆಗಿದೆ. ನಮ್ಮ ಕೌನ್ಸಿಲರ್ ತೀರ್ಥಣ್ಣ ಈ ಕಾಲೋನಿ ಜನರಿಗೋಸ್ಕರ ಏನೆಲ್ಲ ಮಾಡಿಲ್ಲ. ಮನೆಗೆ ನೀರ್ ಬರ್ದೇ ಇದ್ದಾಗ ನಾವು ಎಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾಗತ್ತೆ. ಆದ್ರೆ ತೀರ್ಥಣ್ಣ ಕೊಳೆ ಹಾಕ್ಸಿ ನಮ್ಮ ಕಾಲೋನಿಗೆ ನೀರ್ ತಂದ್ರು. ನೋಡಿದ್ಯಾ, ಒಳ್ಳೆ ರಾಜಕಾರಣ ಮಾತಾಡ್ತಾನೆ ನಿನ್ ತಮ್ಮ. ಇದ್ರಲ್ಲೇ ಅವನಿಗೆ ಭವಿಷ್ಯ ಇರೋದು. ನಮ್ ಕಾಲೋನಿ ಮಕ್ಕಳು ಶಾಲೆ ತಪ್ಪಿಸಬಾರ್ದು ಅಂತ 5 ಆಟೋನ ಫ್ರೀ ಆಗಿ ಕೊಟ್ಟು ನಮ್ ಕಾಲೋನಿ ಮಕ್ಕಳು ಭವಿಷ್ಯಕ್ಕೆ ದಾರಿದೀಪ ಆಗಿದ್ದಾರೆ. ಏನೋ ಕೆಟ್ಟ ಟೈಮ್. ನಮ್ ಕಾಲೋನಿ ಶಂಕರಣ್ಣ ಈರಣ್ಣ ಟ್ಯಾಂಕಿ ಕ್ಲೀನ್ ಮಾಡೋದಕ್ಕೆ ಅಂತ ಚರಂಡಿ ಒಳಗಿದ್ದು ವಿಷದ ಗಾಳಿ ಕುಡಿದು ಸತ್ತೋದು. ಆದ್ರೆ ಅವ್ರ ಕುಟುಂಬಕ್ಕೆ ತೀರ್ಥಣ್ಣ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ ಮಾತು ನಂಗೆ ಇವತ್ತು ಪರಿಹಾರನ ಕೊಡ್ತಿದ್ದಾರೆ. ಎಲ್ಲೋ ಹಾರೋಗಿದ್ದೆ ಚಿಟ್ಟೆ. ಸಾಹೇಬ್ರ ಓನರ್ ಅದರಿ ಈ ಅವಘಡ ನಡೆದೈತಲ್ಲ, ಆ ಓನರ್ ಫೋನ್ ಎತ್ತವಲ್ಲ, ಮನಿ ಅಂತ ಹೋಗಿದ್ದೆ, ಅಲ್ಲೂ ಕಾಣವಲ್ಲ. ನಮ್ಮ ಹುಡುಗರಿಗೆ ಫೋನ್ ಮಾಡಿ ಅವ್ನು ಎಲ್ಲಿದ್ರು ಹುಡ್ಕೊಬರೋದಕ್ಕೆ ಕೇಳು. ಆ ಕುಮಾರ ಎಲ್ಲೋದ? ಪರಿಹಾರ ಕೊಡೋದಕ್ಕೆ ಕಂಪನಿ ಅಕೌಂಟಿಂದ ದುಡ್ಡು ತಗೋಬಾ ಅಂತ ಹೇಳಿದೆ. ಅವನು ಫೋನ್ ಎತ್ತವಲ್ಲ ರೀ. ಈಗ ನಮ್ ತೀರ್ಥಣ್ಣ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲಾರ್ಗು ನಮಸ್ಕಾರ. ನಾನ್ ಮಾಡ್ತಾ ಇರೋದು ದೇವ್ರ ಕೆಲಸ, ಅದ್ ನನ್ನ ಕರ್ತವ್ಯ. ಅದಕ್ಕೋಸ್ಕರ ಈ ಫಂಕ್ಷನ್, ಈ ಹೊಗಳಿಕೆ ಇದೆಲ್ಲ ನಾನು ಬೇಡ ಅಂತ ಹೇಳಿದ್ದೆ. ಆದ್ರೆ ಜನರ ಪ್ರೀತಿಗೆ ನಾ ತಲೆ ಬಾಗ್ಲೇಬೇಕಾಗಿದೆ. ನಮ್ಮ ಅಪ್ಪ ಅಮ್ಮನ್ ಬಿಟ್ರೆ ನನಗೆ ತಲೆ ಬಾಗೋದು ನಿಮ್ ಮುಂದೆನೆ. ನಡಿಬಾರ್ದ ಘಟನೆ ನಡೆದೋಗಿದೆ. ಜೀವ ಕಳ್ಕೊಂಡವ್ರನ್ನ ಬದುಕಿಸ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಅವ್ರನ್ನೇ ನಂಬ್ಕೊಂಡಿದ್ದಿದ್ದ ಕುಟುಂಬನ ನನ್ನ ನಡುನಿರ ಕೈ ಬಿಡಲ್ಲ. ಅವರಿಬ್ರು ಮಕ್ಕಳು ಓದಿನ ಖರ್ಚನ್ನ ನಾನ್ ನೋಡ್ಕೋತೀನಿ.
ರಾಜೇಶ ಹೇಳ್ದಾಗೆ ಈ ಏರಿಯಾಗೆ ಕೊಳಾಯಿ ಹಾಕ್ಸಿದ್ದು, ಆಟೋ ಕೊಡ್ಸಿದ್ದು, ಪರಿಹಾರ ಕೊಡ್ಸ್ತಾ ಇರೋದಕ್ಕೆ ಕಾರಣ ನಾನಲ್ಲ. ಅದಕ್ಕೆ ಕಾರಣ ನಿಮ್ಮ ಒಗ್ಗಟ್ಟು ಮತ್ತೆ ನಿಮ್ಮಲ್ಲಿರೋ ಒಬ್ಬ ಹೋರಾಟಗಾರ. ಆ ಹೋರಾಟಗಾರ್ತಿ ಬೇರೆ ಯಾರೂ ಅಲ್ಲ, ಇವತ್ತು ನಿಮ್ಗೆಲ್ಲ ಒಂದು ಸತ್ಯ ಹೇಳಲೇಬೇಕು. ಸರ್ಕಾರದಿಂದ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದೆ, ಆದ್ರೆ ಸರ್ಕಾರಕ್ಕೆ ಅದರದೇ ಆದ ಕಟ್ಟುಪಾಡುಗಳಿರುತ್ತೆ. ಇಂಥ ಸಾವುಗಳಿಗೆಲ್ಲ ಪರಿಹಾರ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇರಿ 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 ಹಾಗಂತ ಕೊಟ್ಟ ಮಾತನ್ನ ನಾನು ಮೀರಲ್ಲ. ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಕೊಡಿಸ್ತಾ ಇದೆ. ಇವತ್ ನಿಮ್ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡಿರೋ ನಮ್ಮ ಪಾರ್ಟಿ ತನ್ನ ಪಾರ್ಟಿ ಫಂಡ್ ಇಂದ 2 ಕುಟುಂಬಗಳಿಗೆ ಪರಿಹಾರ ಕೊಡ್ತಾ ಇದೆ.